ದೆರ್ ಈಸ್ ಒನ್ ಸೇಯಿಂಗ್, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಬಿಕಮ್ ಇಗ್ನೋರೆಂಟ್ಲಿ ಇನ್ನೋಸೆಂಟ್ ಅಂತ. ಆ ತಾಯಿ ಮಗುವಾಗಿಬಿಟ್ರೆ ಎಲ್ಲ ನಮ್ಮ ವ್ಯಕ್ತಿತ್ವನ್ನೆಲ್ಲ ಮರೆತು ಬಿಟ್ಟರೆ ಒಂದೊಂದು ಸತಿ ಮೈ ಮೇಲೆ ಬಂದುಬಿಡ್ತಾಳೆ. ಅವರಿಗೆ ಎಷ್ಟು ಖುಷಿಯಾಗಿದೆ ನಿಮ್ಮನ್ನೆಲ್ಲ ನೋಡಿ ಅಂದರೆ 72 ನಾಡಿಗಳು ಜಾಗೃತವಾಗಿಬಿಟ್ಟಿದೆ. ಅದಕ್ಕೆ ಅವ್ರ ಕೈಯಲ್ಲಿ ನಿಲ್ಲಿಸೋಕ್ಕೆ ಆಗ್ತಾಯಿಲ್ಲ. ಅದು ಹೇಳ್ತಾರೆ, ಅಲ್ಲಿ ರೂಪವನ್ನು ಹೇಳ್ತಾರೆ, ಆಮೇಲೆ ಗುಣವನ್ನು ವರ್ಣನೆ ಮಾಡ್ತಾರೆ, ಸಮಾಧಾನ ಆಗಲ್ಲ. ರೂಪ ಗುಣ ಆದಮೇಲೆ ಮಂತ್ರಗಳ ಬಗ್ಗೆ ಹೋದರು, ಸಮಾಧಾನ ಆಗಲಿಲ್ಲ. ಅವಳ ಕಲೆಗಳ ಬಗ್ಗೆ ಹೋದರು, ಸಮಾಧಾನ ಆಗಲಿಲ್ಲ. ಜ್ಞಾನದ ಬಗ್ಗೆ ಹೋದರು, ಚಕ್ರದ ಬಗ್ಗೆ ಹೋದರು, ಎಲ್ಲ ಮೂಲೆ ಮೂಲೆ ಸಹಸ್ರನಾಮದಲ್ಲಿ ಸುತ್ತಾಕೊಂಡು ನಿಮಗೊಂದು ದರ್ಶನ ಮಾಡಿಸ್ಬಿಟ್ಟಿದ್ದಾರೆ. ದೇವಿ ಅವ್ರನ್ನ ತುಂಬ ಚೆನ್ನಾಗಿ ಕಾಪಾಡಿ ಅವರ ಜ್ಞಾನವನ್ನು ಇನ್ನೂ ಹೆಚ್ಚಿಸಲಿ. ಹಂದಲಸು ಲಕ್ಷ್ಮೀನಾರಾಯಣ ಭಟ್ರವರ ಸುಪುತ್ರರು ವೇದಬ್ರಹ್ಮಶ್ರೀ ಹಂದಲಸು ವಾಸುದೇವ ಭಟ್ರು ಇದೀಗ ಅವರ ಒಂದು ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಯೋಂ ತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾನ್ಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದಸಹಿತೌ ವಂದೇ ವಾಂಛಿತಸಿದ್ಧಯೇ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯಾ ಹಾರನೂಪುರಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇತ್. ಉದ್ಯದಾದಿತ್ಯಸಂಕಾಶಂ ಪೀತವಾಸಸಮಚ್ಯುತಂ ಚಕ್ರಶಂಖಗದಾಪಾಣಿಂ ಧ್ಯಾಯೇಲ್ಲಕ್ಷ್ಮೀಪತಿಂ ಹರಿಂ. ಸುರಾಸುರಾಸೇವಿತಪಾದಪಂಕಜ ಕರೆ ವಿರಾಜತ್ ಕಮನೀಯ ಪುಸ್ತಕ. ವಿರಿಂಚಿ ಪತ್ನಿ ಕಮಲಾಸನಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ. ಚತುರಾನನ ಸಂಯುಕ್ತಶ್ಚತುರ್ವೇದ ವಿಭೂಷಿತಃ ಶಾರದೇಶಃ ಸಾರದೇಶಃ ಸರ್ವದಾ ಶುಭದೋಸ್ತು ನಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಎಂಬ ದೇವಿಯರ ದೇವರ ಸ್ತುತಿ ಇವತ್ತು ಇಲ್ಲಿ ನಮ್ಮ ಅನುಭವಕ್ಕೆ ಬರ್ತಾ ಉಂಟು. ಯಾಕಂದರೆ ಸರ್ವತ್ರ ಮಾತೃಮಯಂ, ಈ ಪರಿಸರ ಮಾತೃಮಯ ಆಗಿ ನಮಗೆ ಕಾಣ್ತಾ ಉಂಟು. ವಿದ್ಯಾ ಸಮಸ್ತಾ ಸ್ತವದೇವಿ ಭೇದಾ ಸ್ತ್ರೀಯ ಸಮಸ್ತಾ ಸಕಲಾ ಜಗತ್ಸು. ದೇವತೆಯರು ಅಮ್ಮನನ್ನು ಕೊಂಡಾಡ್ತಾ ಹೇಳಿದರು, ಅಮ್ಮ ನಿನ್ನನ್ನು ತಿಳಿಯಬೇಕೆಂಬುದಾಗಿ ಗುರುಗಳ ಸಮೀಪಕ್ಕೆ, ಇಂಥ ಗುರುಮಾತೆಯ ಸ್ವರೂಪಕ್ಕೆ ಸನ್ನಿಧಾನಕ್ಕೆ ಮಕ್ಕಳು ಬಂದರೆ ಆ ಪಂಚದಶಿ ವಿದ್ಯಾ ಮೊದಲಾದ ವಿದ್ಯೆಗಳನ್ನು ಅಮ್ಮ ಹೇಳಿಕೊಡ್ತಾ ಇದ್ದರೆ, ಆ ಗುರುಮಾತೆಯವರು ಹೇಳಿಕೊಡ್ತಾ ಇದ್ದರೆ, ಕ್ರಮೇಣ ವಿದ್ಯೆಯ ಮೂಲಕ ಯಾವ ಅಮ್ಮನನ್ನು ಪಡಿಬೇಕೋ ಆ ಅಮ್ಮನೇ ವಿದ್ಯೆ, ವಿದ್ಯೆಯನ್ನು ಹೇಳಿಕೊಡುತ್ತಿರುವ ಆ ಗುರುಮಾತೆಯಂಥ ಗುರುಗಳೇ ಅಮ್ಮ. ಹೀಗೆ ವಿದ್ಯೆಯೆಲ್ಲ ಅಮ್ಮ ಆಗಿ ಆಯಿತು. ಲೋಕದ ಪುಟ್ಟ ಪುಟಾಣಿ ಬಾಲಕಿಯರಿಂದ ಹಿಡಿದು ದೊಡ್ಡ ಮಾತೆಯರವರೆಗೆ ಎಲ್ಲರೂ ಅಮ್ಮನ ರೂಪವೇ ಆಗಿ ಕಂಡು ಬರ್ತಾ ಇದ್ದಾರೆ ಎಂಬುದಾಗಿ ದೇವರು ಏನು ಹೇಳಿದರೋ ಆ ವಿಚಾರವನ್ನು ಇಲ್ಲಿ ನಾವು ಅನುಭವಿಸುತ್ತಾ ಅಮ್ಮನ ವಿಚಾರಕ್ಕೆ ಪ್ರವೇಶವನ್ನು ಮಾಡಬೇಕು ಹೇಳಿ. ಆದರೆ ಇವತ್ತು ನಮಗೆ ಕೊಟ್ಟಿರುವ ವಿಚಾರವೇ ಶ್ರೀ ಲಲಿತಾ ಸಹಸ್ರನಾಮದ ವಿಚಾರ. ಕಿಂಚಿತ್ ಯಥಾಮತಿ ಸಮಯದ ಮಿತಿಯಲ್ಲಿ ಹೇಳುವಂತಹದ್ದು. ಆ ಅಮ್ಮನನ್ನು ಕೊಂಡಾಡಿ ನಮ್ಮ ಗುರುಮಾತೆ ಎಂಬ ಈ ಅಮ್ಮ ಆ ಅಮ್ಮ ಬೇರೆ ಅಲ್ಲ ಎಂಬಲ್ಲಿಗೆ ತಂದು ನಿಲ್ಲಿಸುವ ಪ್ರಾಮಾಣಿಕ ಕೈಂಕರ್ಯ ನಮ್ಮದಾಗಿದೆ. ಈಗ ಅದು ನಮಗೆ ಕರ್ತವ್ಯವಾಗಿದೆ. ಹೌದು, ಇಂಥ ಮಾತೃಮಯ ವಾತಾವರಣವನ್ನು ನಿರ್ಮಿಸಿದ ಗುರುಮಾತೆಗೆ ನಮ್ಮ ಪ್ರಥಮ ಪ್ರಣಾಮಗಳಿವೆ, ಇರಲೇಬೇಕು.
ಕಾರಣ ಗುರುಮಂಡಲ ರೂಪಿಣ್ಯೈ ನಮಃ. ಅಮ್ಮನ ಸಾವಿರಾರು ನಾಮಗಳು ಸಾವಿರದ ಸ್ಥಿತಿಗೆ ಸಾವಿರದ ಸ್ಥಿತಿಗೆ ನಮ್ಮನ್ನು ಏರಿಸುವ, ಅರ್ಥಾತ್ ಅಮ್ಮನ ಮಡಿಲಿಗೆ ನಮ್ಮನ್ನು ಏರಿಸುವ ನಾಮಗಳೇನಿವೆ ಸಾವಿರ ನಾಮಗಳು. ಅಂಥ ನಾಮದಲ್ಲಿ ಒಂದು ಗುರುಮಂಡಲ ರೂಪಿಣ್ಯೈ ನಮಃ ಎಂಬುದಾಗಿ. ಆ ಗುರುಮಂಡಲ ರೂಪಿಣಿ ಅಂದರೆ ಅಮ್ಮನೇ ಗುರುವಲ್ವಾ? ಹೌದು. ಯಾರು ಹೇಳಿದ್ದು? ಈಗ ಅದೇ ಮುಂದಿನ ವಿಚಾರವಾಗ್ತದೆ. ಅಮ್ಮನೇ ಗುರುಮಂಡಲ ರೂಪಿಣಿ ಅಂದರೆ ಓಹೋ, ಗುರುಗಳೆಲ್ಲ ನಮ್ಮ ಮಾತೆಯಲ್ಲೇ ಇದ್ದಾರಲ್ವಾ? ಹೌದು. ಅದಕ್ಕೆ ಅಮ್ಮನಿಗೇನು ಹೆಸರು? ಗುರುಮಾತಾ. ಹಾಗಾಗಿ ಆ ಗುರುಮಾತೆ ಇವತ್ತು ನಡೆದಾಡುವ ಈ ಗುರುಮಾತೆಯ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಆಶ್ಚರ್ಯವೇ ಇಲ್ಲ. ಕಾರಣ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ಬರಬಹುದು ನಿನ್ನೆಡೆಗೆ ವರದೋರಿ, ಮೈಮೆ ಕಾಂಬೊಳೆ ಸಂಸ್ಕಾರವಿರಬೇಕು ತಾಮಸಿಗೆ ವರಮೆಲ್ಲಿ ಮಂಕುತಿಮ್ಮ ಎಂಬುದಾಗಿ ಶ್ರೇಷ್ಠ ದಾರ್ಶನಿಕ ಡಿ ವಿ ಗುಂಡಪ್ಪನವರು ಹೇಳುವ ಹಾಗೆ ಯಾವ್ಯಾವ ರೂಪದಲ್ಲಿ ಆ ಜಗಜ್ಜನನೀ ಜನಕರು ನಮ್ಮ ಮನೆಯೊಳಗೆ ನಮ್ಮ ಮಂದಿರದೊಳಗೆ ಬರ್ತಾರೆ ಹೇಳಲಿಕ್ಕಾಗುವುದಿಲ್ಲ. ಇವತ್ತು ಹಾಗೆ ಬಂದಿದ್ದಾರೆ ಎಂದಾದರೆ ಗುರುತಿಸುವ ಶಕ್ತಿಯನ್ನು ಕೊಡುತ್ತಾಯಿ ಎಂಬುದಾಗಿ ಆ ಗುರುಮಾತೆಯಲ್ಲೇ ನಾವು ಬೇಡಬೇಕು. ಹಾಗಾಗಿ ಗುರುಮಂಡಲ ನಮಗೆ ಶ್ರೀಮಚ್ಛಂಕರ ಮಧ್ವ ರಾಮಾನುಜರವರೆಗಿನ ಗುರುಗಳು ಮತ್ತ ರತ್ನತ್ರಯಂ ಅವರ ಅನುಯಾಯಿಗಳಾದ ಶೃಂಗೇರಿಯ ಜಗದ್ಗುರುದ್ವಯರ ಜೊತೆಗೆ ಎಲ್ಲ ಗುರುವರೇಣ್ಯರು, ನಮ್ಮ ಕುಲಗುರು ಮಠ ಉಡುಪಿಯ ಬಾಳೆಕುದುರು ಮಠ ಅಲ್ಲಿಯ ನಮ್ಮ ಕುಲಗುರುಗಳು ಎಲ್ಲರದ್ದೊಂದು ಮಂಡಲ. ಆ ಮಂಡಲದಲ್ಲಿ ರಾರಾಜಿಸುವ ರತ್ನವೊಂದು ಇವತ್ತು ಶಿವಮೊಗ್ಗದ ಜನತೆ ಮೊದಲ ಬಾರಿಗಲ್ಲ, ಹಿಂದೆಯೂ ತಾಯಿ ಕರುಣೆಯನ್ನು ತೋರಿ ಬಂದಿದ್ದಾರೆ. ಅಂಥ ರತ್ನವೊಂದು ಗುರುಮಂಡಲವೆಂಬ ಹಾರದಲ್ಲಿ ಕಾಣುತ್ತಾ ಉಂಟು ಹೇಳಿ. ಆದರೆ ಅಂಥ ರತ್ನಸ್ವರೂಪಿಣಿಯಾದ ಗುರುಮಾತೆಯವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇವೆ. ಅಲ್ಲಿಗೆ ಸಕಲ ಗುರುಗಳು ದೇವಿಯನ್ನು ತೋರಿಸ್ಕೊಡೋರು, ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿದ ಹಾಗೆ ಆಯಿತು. ಗುರುಗಳಷ್ಟೇ ಮುಖ್ಯ. ಮೊದಲು ಗುರುಗಳಾದವರು ನಮ್ಮ ತಾಯಿ ತಂದೆಯರು, ದೇವಿಯನ್ನು ತೋರಿಸ್ಕೊಟ್ಟವರು. ಆ ಮಾತಾಪಿತೃಭ್ಯಾಂಚ ನಮಃ. ಸದ್ಗುರುಗಳಿಗೆಲ್ಲ ನಮಸ್ಕಾರ. ಇಂಥ ಸದ್ಗುರು ಮಾತಾಪಿತೃಗಳೆಲ್ಲರೂ ನಮಗೆ ತೋರಿಸಿಕೊಡುವ ಈ ಕ್ಷೇತ್ರದ ದೇವತೆಯರಿಂದ ಹಿಡಿದು ನಮ್ಮ ಹೃದಯ ಕ್ಷೇತ್ರದಲ್ಲಿ ಸರ್ವಶ್ರೀ ಕ್ಷೇತ್ರಗಳಲ್ಲಿ ನಮ್ಮ ಮನೆಯೊಳಗಿರುವ ಸರ್ವಮಹಾದೇವಿ ಸರ್ವಮಹಾಸ್ವಾಮೀಜಿಯವರಿಗೂ ಪ್ರಣಾಮವನ್ನು ಸಮರ್ಪಿಸಿ ಈಗ ಹೇಳಿದ ಹಾಗೆ ಸದ್ಗುರು ಗೀರ್ವಾಣ ಗಣಗಳೆಲ್ಲವೂ ಇಲ್ಲಿ ಕುಳಿತಂಥ ಮಾತೆಯರಿಂದ ಹಿಡಿದು ಮಹನೀಯರವರೆಗೆ, ಪುಟ್ಟ ಬಾಲಕಿಯರಿಂದ ಹಿಡಿದು ಬಾಲಕರವರೆಗೆ ಸರ್ವರಲ್ಲಿ ನಮಗೆ ಕಾಣ್ತಾರೆ. ಆದ್ದರಿಂದ ಸರ್ವರಿಗೂ ಪ್ರಣಾಮವನ್ನು ಮಾಡುತ್ತಾ ನೇರವಾಗಿ ವಿಚಾರಕ್ಕೆ ಪ್ರವೇಶವನ್ನು ಮಾಡುವಂತಹದ್ದು ಶ್ರೀ ಲಲಿತಾ ಸಹಸ್ರನಾಮದ ಕುರಿತು ಸ್ವಲ್ಪ ನಾಲಿಗೆಯನ್ನು ಹೊರಳಾಡಿಸುವ ಶಿಶುವಿನ ಪ್ರಯತ್ನ. ಸುಂದರವಾದ ಸಮುದ್ರ, ಸುಧಾಸಾಗರ ಎಂಬುದಾಗಿ ಅದಕ್ಕೆ ಹೆಸರು. ಈಗ ನಾವು ಹೇಳುವುದೆಲ್ಲವೂ ಅನಿರ್ವಚನೀಯ. ಒಬ್ಬ ಮನುಷ್ಯ ಕೈಯಲ್ಲಿ ದುಡ್ಡಿದ್ದರೆ, ದೇಹದಲ್ಲಿ ಶಕ್ತಿ ಇದ್ದರೆ, ಗುಂಪೊಂದು ದೊಡ್ಡದಿದ್ದರೆ ಹೋಗಿ ನೋಡಿಕೊಂಡು ಬರಬಹುದಲ್ವಾ ಎನ್ನುವ ರೂಪದ್ದಲ್ಲ. ಸರ್ವವೂ ಅನಿರ್ವಚನೀಯಮ್ಮೇನು ಶ್ರೇಷ್ಠವಾದ ಒಂದು ಸಾಗರ ಸುಧಾಸಾಗರ. ಇವತ್ತೇನು ಸಪ್ತಸಾಗರಗಳೆಂಬುದಾಗಿ ಕಲ್ಪನೆಯುಂಟೋ ಅದರಾಚೆಗೊಂದು ಸುಂದರವಾದ ಸುಧಾಸಾಗರ. ಸುಧಾಸಾಗರ ಮಧ್ಯಸ್ಥ ಅಲ್ವಾ ಅಮ್ಮ ಅಲ್ಲಿರುವುದು. ಅಲ್ಲಿರ್ತಾಳೆ. ಅಲ್ಲೊಂದು ಮಣಿದ್ವೀಪ, ಮಣಿದ್ವೀಪೈಕ ನಿಲಯ. ಮಣಿದ್ವೀಪದ ಒಳಗೆ ಅಮ್ಮ ಇರ್ತಾಳೆ. ಮತ್ತಲ್ಲಿರ್ತಾಳೆ ಮಣಿದ್ವೀಪದೊಳಗೊಂದು ನಗರ. ಯಾವುದು? ಶ್ರೀಮನ್ನಗರಂ ಎಂಬ ನಗರ. ಅಮ್ಮ ಅಲ್ಲಿ ಇದ್ದು ನಾಯಿಕೆ, ಶ್ರೀಮನ್ನಗರ ನಾಯಿಕ. ಆ ನಗರದ ಒಳಗೆ ಒಂದು ಉಪವನ, ದಿವ್ಯವಾದ ಉಪವನ. ಯಾವುದು? ಕದಂಬವನ. ಕದಂಬವನಮಾಸಿನ್ಯೈ ನಮಃ ಹೇಳ್ತೇವಲ್ಲ, ಅದರೊಳಗೆ ಮತ್ತೆ ಪುಟ್ಟದೊಂದು ಉಪವನ ಮಹಾಪದ್ಮಾಟವಿ. ಅಮ್ಮ ಅಲ್ಲಿ ರಾರಾಜಿಸ್ತಾ ಇರ್ತಾಳೆ. ಯಾರು? ಆ ಪದ್ಮೆಯಾದ ವಿಷ್ಣು ಪತ್ನಿಯಾದ ಪದ್ಮ ಆಗಿರುವ ಅಮ್ಮ ಅಲ್ಲಿರ್ತಾಳೆ. ಮಹಾಪದ್ಮಾಟವಿ ಸಂಸ್ಥಾ. ಆ ಕದಂಬವನದೊಳಗೊಂದು ಪುಟ್ಟ ಉಪವನ, ಈಗ ಹೇಳಿದ ಹಾಗೆ ಮಹಾಪದ್ಮಾಟವಿ. ಅದರೊಳಗೆ ಸುಂದರವಾದ ಒಂದು ದಿವ್ಯ ಮಂದಿರ ಗೃಹ. ದಿವ್ಯಗೃಹ ಯಾವುದು? ಚಿಂತಾಮಣಿ ಗೃಹ. ಚಿಂತಾಮಣಿ ಗೃಹಾಂತಸ್ಥ. ಅದರೊಳಗೆ ಅಮ್ಮ ಇದ್ದಾಳೆ. ಅಲ್ಲೆಲ್ಲಿದ್ದಾಳೆ? ಅದ್ಭುತವಾದ ದಿವ್ಯ ಸಭೆ. ಅಮ್ಮನ ಸಂಕಲ್ಪದಿಂದಲೇ ಮೂಡಿ ಬಂದ ಸಭೆಯಾದ್ದರಿಂದ ಅಲ್ಲಿ ಇರದ ದೇವತೆಯರೇ ಇಲ್ಲ. ಸಕಲ ದೇವತೆಯರೂ ಸನ್ನಿಧಾನವನ್ನು ಕರುಣಿಸಿದ್ದಾರೆ. ಅಮ್ಮನ ಆಜ್ಞೆಗೆ ಬೆಲೆ ಕೊಟ್ಟು ಇಂಥ ದಿವ್ಯ ಸಭೆಯಲ್ಲಿ ಅಧ್ಯಕ್ಷೆಯಾಗಿ ಕುಳಿತವಳು ಅಮ್ಮ. ಎಲ್ಲಿ ಕುಳಿತಿದ್ದಾಳೆ? ಶ್ರೀಚಕ್ರರಾಜ. ಶ್ರೀಚಕ್ರ ಎಂಬ ಚಕ್ರಗಳಿಗೆಲ್ಲ ರಾಜನಾದಂಥ ದೇವ ಅಂಥ ಶ್ರೀಚಕ್ರರಾಜ ದೇವತೆಯನ್ನೇ ಆಸನವನ್ನಾಗಿ ಮಾಡಿ ಅದರ ಒಳಗೆ ಅಮ್ಮ ಕುಳಿತಿದ್ದಾಳೆ. ಶ್ರೀಚಕ್ರರಾಜ ನಿಲಯ ಅಲ್ವಾ?
ಅದರಲ್ಲಿಯೂ ಸುಮೇರು ಮಧ್ಯ ಶೃಂಗಸ್ಥ, ಶ್ರೀಚಕ್ರದ ಶ್ರೇಷ್ಠವಾದ ಮೇರು, ಸುಮೇರು ಒಳ್ಳೆಯ ಮೇರು, ಒಂದು ಶ್ರೇಷ್ಠವಾದ ದಿವ್ಯ ಮೇರು, ಅದರ ಕೊಂಬು, ಅದರ ತುದಿಯಲ್ಲಿ ಅಮ್ಮ ರಾರಾಜಿಸ್ತಾ ಇದ್ದಾಳೆ. ಹಾಗಾದರೆ ಒಂದು ಪರಿಕಲ್ಪನೆ ಸಿಗುತ್ತೆ ನಮಗೀಗ, ಅಮ್ಮ ಹೇಗೆ ಇದ್ದಾಳೆ, ಎಲ್ಲಿದ್ದಾಳೆ. ಇಂಥ ಪರಿಕಲ್ಪನೆ ಸಿಕ್ಕಿದ ಕೂಡಲೇ ನೆನಪಿಗೆ ಬರಲೇಬೇಕಾದದ್ದೇ ದೇವಿ ಭಾಗವತದ ವಿಚಾರ. ಯಾವುದಕ್ಕೂ ಲಲಿತಾ ಸಹಸ್ರನಾಮಕ್ಕೂ ನೇರ ಸಂಪರ್ಕ ಉಂಟೋ, ಸಂಬಂಧ ಉಂಟೋ ಅಂಥದ್ದು ದೇವಿ ಭಾಗವತದ ಪುಟ್ಟ ದೃಶ್ಯ ನೆನಪಿಗೆ ಬರ್ತದೆ. ಹರಿಹರ ಬ್ರಹ್ಮರು ಮೊದಲು ರುಚಿ ಕಂಡಂಥ ಶ್ರೀಹರಿ ಲಕ್ಷ್ಮೀನಾರಾಯಣ ದೇವರು, ಅನಂತರ ರುಚಿ ಹಿಡಿಸಿದರು. ಯಾರಿಗೆ? ವಾಣಿ ಬ್ರಹ್ಮದೇವರಿಗೆ, ಪಾರ್ವತಿ ಪರಮೇಶ್ವರರು, ಗಣಪತಿ ಸುಬ್ರಹ್ಮಣ್ಯ, ಸಿದ್ಧಿಬುದ್ಧಿಮಹಾಗಣಾಧಿಪತಿ, ವಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ಸಹಿತರಾದ ಪಾರ್ವತಿ ಪರಮೇಶ್ವರರಿಗೆ ಯಾವ ರುಚಿಯನ್ನು ಕಂಡು ಹಿಡಿಸಿದ್ದು? ಅಮ್ಮನ ದಿವ್ಯ ಭಕ್ತಿಯನ್ನು ಮೈಗೂಡಿಸಿಕೊಂಡು ಅಮ್ಮನದಾದ ಆ ಅಭಿರುಚಿಯನ್ನು ತಾನು ಪಡೆದು, ಈಗ ಹೇಳಿದಾಗೆ ಅವರಿಗೆಲ್ಲ ಆ ರುಚಿಯನ್ನು ಹಿಡಿಸಿದವರು, ಅಭಿರುಚಿಯನ್ನು ಹಿಡಿಸಿದವರು ಶ್ರೀ ಲಕ್ಷ್ಮೀಶ. ಇಂಥ ಲಕ್ಷ್ಮೀಶ ಎಲ್ಲರ ಜೊತೆಗೂಡಿಕೊಂಡು ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಸರ್ವಚೈತನ್ಯ ಸ್ವರೂಪಿಣಿಯಾದ ಪ್ರಪಂಚದ ಆದ್ಯಾ ವಿದ್ಯಾ, ಮೊದಲ ವಿದ್ಯೆಯಾದ ಪಂಚದಶಿ ಇರಬಹುದು ಅಥವಾ ಅಂಥ ಎಲ್ಲ ವಿದ್ಯೆಗಳು ವೇದಾಂತ ವಿದ್ಯೆ ತಿಲಕಪ್ರಾಯವಾಗಿರುವ ವಿದ್ಯೆಗಳೆಲ್ಲ ಏನುಂಟೋ ಅಂಥ ವಿದ್ಯಾ ಸ್ವರೂಪಿಣಿಯಾಗಿದ್ದಾಳಲ್ಲ. ಇಂಥ ಮಹಾಮಾತೆಯನ್ನು ಧ್ಯಾನಿಸುತ್ತೇವೆ, ಧ್ಯಾನಿಸೋಣ. ಬುದ್ಧಿಂ ಯಾನಃ ಪ್ರಚೋದಯಾತ್, ಏನು ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಎಂಬುದಾಗಿ ಕಾಣುತ್ತೇವೆ, ಅದೇ ಅಭಿಪ್ರಾಯ. ಯಾವಾಕೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತಾಳೋ ಇಂಥ ತಾಯಿಗೆ ಪ್ರಣಾಮ. ಹೀಗೆ ಹೇಳ್ತಾ ಇರುವ ಹೊತ್ತಿಗೆ ಅಮ್ಮನ ಪ್ರಾತ್ಯಕ್ಷಿಕತೆಯಾಯಿತು. ಅಮ್ಮ ಮೈದೋರಿ, ಕಂದಮ್ಮಗಳಿರ ಏನು ಬರಬೇಕು ಕೇಳಿ, ನಿನ್ನ ದರ್ಶನವೇ ದೊಡ್ಡದಮ್ಮ. ಹೀಗೆ ಎಲ್ಲರೂ ಒಪ್ಪಿಕೊಂಡು ತಲೆ ತಗ್ಗಿಸ್ತಾ ಇರೋ ಹೊತ್ತಿಗೆ ಬನ್ನಿ ನನ್ನೊಟ್ಟಿಗೆ. ಅಮ್ಮ ಕರೀತಾಳೆ. ಏರಿ ವಿಮಾನವನ್ನು, ದಿವ್ಯ ವಿಮಾನವನ್ನು ಏರಿಸ್ತಾಳೆ. ಆ ದಿವ್ಯ ವಿಮಾನವನ್ನು ಏರಿಸಿದ ಅಮ್ಮ ಅವಳೇ ಇವರನ್ನು ವಿಮಾನಕ್ಕೆ ಏರಿಸಿ ತಾನು ಹಾರಿಸುತ್ತಾಳೆ ಆ ವಿಮಾನವನ್ನು. ವಿಮಾನ ಹಾರಿಕೊಂಡು ಮುಂದೆ 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 ಬರ್ತಾ ಉಂಟು. ಇವತ್ತೇನು ದೇವಲೋಕದ ಪರಿಕಲ್ಪನೆ ನಮಗುಂಟೋ ಅವೆಲ್ಲವನ್ನು ದಾಟಿಸಿಕೊಂಡು, ಅಂದರೆ ಭೂರಾದಿ ಕೆಳಗಿರುವ ಸಪ್ತಲೋಕಗಳು, ಮೇಲಿನ ಸಪ್ತಲೋಕಗಳು, 14 ಲೋಕಗಳ ಕಲ್ಪನೆ ಉಂಟಲ್ಲ, ಎಲ್ಲವನ್ನು ದಾಟಿಸಿಕೊಂಡು ಅಮ್ಮ ಮುಂದೆ ಕರ್ಕೊಂಡು ಬರ್ತಾಳೆ. ಹರಿಹರ ಬ್ರಹ್ಮರು ನೋಡ್ತಾರೆ. ಅಲ್ಲೊಂದು ಮತ್ತೆ ಸ್ವರ್ಗಲೋಕ, ಗಂಧರ್ವಲೋಕ, ಯಕ್ಷಲೋಕ, ಅಲ್ಲೆಲ್ಲ ಸ್ವರ್ಗಕ್ಕೆ ಅಧೀಶ್ವರರಾದಂಥ ಶಚಿ ದೇವೇಂದ್ರಾದಿ ಅಲ್ಲಿಯ ನಾಯಕಿಯರು. ಇದೇನು ಆಶ್ಚರ್ಯ! ನಾವು ಏನು ಯಾವ ಲೋಕವನ್ನೆಲ್ಲ ದಾಟಿ ಬಂದೆವೋ ಅದರಾಚೆ ಮತ್ತೆ ಅವರನ್ನೇ ತೋರಿಸ್ತಾ ಇದ್ದಾಳಲ್ಲ ಅಮ್ಮ. ಇಂಥ ಆಶ್ಚರ್ಯಕ್ಕೆ ಒಳಗಾಗಿ ತ್ರಿಮೂರ್ತಿಗಳು ಇರುವ ಹೊತ್ತಿಗೆ ಮತ್ತೆ ಮುಂದೆ ಅಮ್ಮ ಕರ್ಕೊಂಡು ಬರುವಾಗ ಬ್ರಹ್ಮದೇವರು ನೋಡ್ತಾರೆ. ಸತ್ಯಲೋಕ, ಹೊಸದಾದ ಮತ್ತೊಂದು ಸತ್ಯಲೋಕ. ಒಮ್ಮೆ ಮೈ ಮುಟ್ಟಿಕೊಂಡು ನೋಡಿಕೊಂಡ್ರು, ನಾನೇ ಹೌದಾ ಅಂತ. ಯಾಕೆ? ಅಲ್ಲೊಬ್ಬರು ಸರಸ್ವತಿ ಬ್ರಹ್ಮದೇವರು. ಹಾಗಾದರೆ ಮುಂದಿನದ್ದು ಹೇಗೆ ಸಿಕ್ಕಿತು? ಮುಂದೆ ಬರುವಾಗ ಮತ್ತೆ ಅಲ್ಲೊಂದು ಹೊಸ ಕೈಲಾಸ, ಅಲ್ಲಿ ಸಿದ್ಧಿಬುದ್ಧಿ ಮಹಾಗಣಾಧಿಪತಿ ವಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ಸಹಿತರಾದ ಪಾರ್ವತಿ ಪರಮೇಶ್ವರರು. ಕಥೆ ಮೊದಲೇ ಯಾವುದು ಆಮೇಲೆ ಯಾವುದು ಬೇಕಿಲ್ಲ. ಕಾರಣ ಅಮ್ಮ ಕಾಲಾತೀತಳು. ಅವಳು ತುದಿಯದ್ದನ್ನು, ಭವಿಷ್ಯತ್ತನ್ನು ಈಗ ತೋರಿಸ್ತಾಳೆ, ಭೂತವನ್ನು ಮುಂದೆ ತೋರಿಸ್ತಾಳೆ, ವರ್ತಮಾನವನ್ನು ಆಚೆ ಈಚೆ ಮಾಡ್ತಾಳೆ. ಅಷ್ಟು ಶಕ್ತಿ ಉಂಟಲ್ವ. ಎಲ್ಲ ಆಶ್ಚರ್ಯಕ್ಕೆ ಒಳಗಾದಂಥ ಆ ದೇವತೆಯರು ಮುಂದೆ ಬರ್ತಾರೆ. ಅಲ್ಲೊಂದು ವೈಕುಂಠ, ಅಲ್ಲಿ ಹೊಸ ಲಕ್ಷ್ಮೀನಾರಾಯಣ ದೇವರು. ಇವರಿಗೆ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯ ಶರಣಾಗತಿಗೆ ಬಂದು ನಿಂತಿತು. ಅಮ್ಮ ಇಲ್ಲ, ಮಾತೆ ಇಲ್ಲ ಮುಂದೆ. ಆ ಮಾತೆಯ ಮುಂದೆ ಮಾತೇ ಇಲ್ಲ ಎನ್ನುವ ಸ್ಥಿತಿಗೆ ಆ ಸೊಸೆ ಮಕ್ಕಳಿಂದ ಕೂಡಿದಂಥ ಪತ್ನಿ ಸಹಿತರಾದ, ಶಕ್ತಿ ಸಹಿತರಾದ ತ್ರಿಮೂರ್ತಿಗಳು ಬಂದು ತಲುಪಿದರು. ಆಗ ಅಮ್ಮ ಮುಖವುಳ್ಳವಳಾಗಿ ಹರಸ್ತಾಳೆ. ಸತ್ಯವನ್ನು ತಿಳಿಸಿಕೊಟ್ಲೇನು? ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ತನ್ನ ಲೀಲೆಯಿಂದ ಹೊಸದಾದ ಬ್ರಹ್ಮಾಂಡವನ್ನೇ ರಚಿಸುವ ಶಕ್ತಿ ಉಳ್ಳವಳು. ಎಷ್ಟೊತ್ತು ಬೇಕು ಹಾಗೆ ರಚಿಸಲಿಕ್ಕೆ? ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾಬಲಿ. ತನ್ನ ಕಣ್ಣಿನ ರೆಪ್ಪೆಯನ್ನು ಎವೆಯಕ್ಕುವ ಹೊತ್ತಿಗೆ ಒಂದು ಬಾರಿ ಸೃಷ್ಟಿಸ್ಥಿತಿ ಪ್ರಳಯವಲ್ಲ, ಅನೇಕ ಬಾರಿ ಸೃಷ್ಟಿಸ್ಥಿತಿ ಪ್ರಳಯಗಳೇ ಮೂಡಿಬರುತ್ತವೆ. ಇಂಥ ಇಚ್ಛಾಶಕ್ತಿ ಸ್ವರೂಪಿಣಿ, ಜ್ಞಾನಶಕ್ತಿ ಸ್ವರೂಪಿಣಿ ಆದಂಥ ಆ ಅಮ್ಮ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಸ್ವರೂಪಿಣಿಯಾದ ಅಮ್ಮ ಎಂಬುದಾಗಿ ಇವರಿಗೆ ಅರಿವಾಯ್ತಲ್ಲ. ಇಳಿಯಿರಿ ವಿಮಾನದಿಂದ ಕೆಳಗೆ ಹೇಳಿದಳು ಅಮ್ಮ. ಕರ್ಕೊಂಡು ಬರ್ತಾಳೆ. ಒಂದು ಸುಂದರವಾದ, ಆಗ ಮೊದಲು ಹೇಳಿದ ದಿವ್ಯ ಸಭೆ ಎಲ್ಲಿಂದ ಹೊರಟಿದ್ವೋ ಅಲ್ಲಿಗೆ ಬಂದು ತಲುಪಿದೆವು ನಾವೀಗ. ಅಮ್ಮ ಅವರನ್ನೆಲ್ಲ ಕೂರಿಸಿ ತಾನು ಸುಂದರವಾದ ಆ ಶ್ರೀಚಕ್ರರಾಜನ ಮೇಲೆ ಕುಳಿತುಕೊಳ್ತಾಳೆ. ಆಗ ಇವರಿಗೆಲ್ಲ ಅಮ್ಮನನ್ನು ನೋಡಿದಾಗ ಶ್ರೀಚಕ್ರರಾಜ ನಿಲಯ, ಹೌದು, ಅಷ್ಟು ಮಾತ್ರವಲ್ಲ, ಪಂಚಪ್ರೇತ ಮಂಚಾಧಿಶಾಯಿನಿ ಅಮ್ಮ. ಪಂಚಪ್ರೇತಗಳನ್ನೇ ಮಂಚವನ್ನಾಗಿ ಮಾಡಿ ಅದರ ಮೇಲೆ ಕುಳಿತಿದ್ದಾಳೆ. ಈ ಕೆಲವರಿಗೆಲ್ಲ ಈ ಪದ ಕೇಳಿದ ಕೂಡಲೇ, ಆ ಪದ ಇಲ್ಲಿಗೆ ಬೇಕಿತ್ತಾ? ಛೇ, ಅಮಂಗಲವಾದ ಪದ ಯಾವುದು? ಪ್ರೇತ.
ಅಮಂಗಲವೂ ಇಲ್ಲ, ಏನೂ ಇಲ್ಲ, ಸುಮಂಗಲವಾದ ಪದ ಅದು. ಕಾರಣ ಪ್ರೇತಃ ಎನ್ನುವ ಪದಕ್ಕರ್ಥ ಈಗ ಇದ್ದ ಸ್ಥಿತಿಗಿಂತ ಉತ್ಕೃಷ್ಟವಾದ ಸ್ಥಿತಿಗೆ ತಲುಪಲಿಕ್ಕಿರುವ, ಒಂದು ಕಡೆಯಿಂದ ಹೊರಟು ಮಧ್ಯದಲ್ಲಿರುವ, ಇನ್ನೂ ಉತ್ಕೃಷ್ಟ ಸ್ಥಿತಿಯನ್ನು ಪಡೆಯದ, ಅದೇ ಉತ್ಕೃಷ್ಟ ಸ್ಥಿತಿಯನ್ನು ಪಡೆಯಲಿಕ್ಕೆ ಹೊರಟ ಸ್ವರೂಪಕ್ಕೆ ಪ್ರೇತಃ ಹೇಳುವುದು. ಪ್ರ ಅಂದರೆ ಪ್ರಕೃಷ್ಟವಾದ ಸ್ಥಿತಿ, ಇತಃ ಅಂದರೆ ಹೊರಟನು. ಪ್ರಕೃಷ್ಟವಾದ ಸ್ಥಿತಿಯನ್ನು ಪಡೆಯಲಿಕ್ಕೆ ಪ್ರಕೃಷ್ಟವಾದ ಕ್ರಮದಿಂದಲೇ ಹೊರಟರೆ ಅದು ಪ್ರೇತಃ. ಇಲ್ಲಿ ಯಾರಿಗೆ ಪ್ರೇತಃ ಹೇಳಿದ್ದು? ಪಂಚಮಹಾಭೂತಗಳಿಗೆ ಪ್ರೇತಃ ಎಂಬ ಪದ. ಕಾರಣ ಪಂಚಮಹಾಭೂತಗಳು ಅಮ್ಮನ ಸಂಕಲ್ಪದಿಂದ ಸೃಷ್ಟಿಯಾಗಬೇಕಲ್ಲ, ಅದಕ್ಕೆ ಮೊದಲು ಎಲ್ಲರೂ ತಟಸ್ಥರಾಗಿ ಇರ್ತಾರೆ. ಪಂಚಮಹಾಭೂತ ದೇವತೆಯರು ಹೇಗೆ ತಟಸ್ಥರಾಗಿರ್ತಾರೆ ಕೇಳಿದ್ರೆ, ಆ ಪರಬ್ರಹ್ಮ ಸ್ವರೂಪಿಣಿಯಾದ ಅಮ್ಮನ ಕಾಲ ಬುಡದಲ್ಲಿ ಕುಳಿತುಕೊಂಡು ಅವಳ ಸಂಕಲ್ಪಕ್ಕೆ ಕಾಯ್ತಾರೆ. ಯಾವಾಗ ಅಮ್ಮನಿಗೆ ಈಗ ಹೇಳಿದ ಹಾಗೆ ಪ್ರಪಂಚದ ಸೃಷ್ಟಿಗಾಗಿ ಮನಸ್ಸು ಬರ್ತದೆ, ಅಮ್ಮನ ಸಂಕಲ್ಪ ಮೂಡ್ತಾ ಇದ್ದ ಹಾಗೆ ಪರಬ್ರಹ್ಮನಿಂದ ಅಂದರೂ ಒಂದೇ, ಪರಬ್ರಹ್ಮ ಸ್ವರೂಪಿಣಿಯಾದ ಅಮ್ಮನಿಂದ ಅಂದರೂ ಒಂದೇ. ಮೊದಲು ಮೂಡುವುದೇ ಮಹತ್ತತ್ವ, ಅದರೊಳಗೆ ಅದಕ್ಕೆ ವಿಜ್ಞಾನ ತತ್ವ ಹೇಳುತ್ತಾರೆ, ಅದರೊಳಗೆ ಮೂಡಿಬರುವುದು ಅಹಂಕಾರ ತತ್ವ, ಅನಂತರ ಮೂಡಿಬರುವವೇ ಪಂಚಮಹಾಭೂತಗಳ ಗುಚ್ಛ, ಪೃಥ್ವಿ ಅಪು ತೇಜೋ ವಾಯುರ್ ಆಕಾಶ. ಹಾಗಾದರೆ ಈ ಪಂಚಮಹಾಭೂತಗಳು ಹಾಗೆ ಸಮಷ್ಟಿಯಲ್ಲಿ ಇದ್ದವು, ವ್ಯಷ್ಟಿಯಲ್ಲಿ ಬಂದು ನಿಂತವು ಅಮ್ಮನ ಸಂಕಲ್ಪದಿಂದ. ಅವೆಲ್ಲವೂ ನಿಂತಾಗ ಮುಂದೆ ಒಂದಕ್ಕೊಂದು ಕೂಡಿ ಪ್ರಪಂಚ, ಒಳ್ಳೆಯ ಪಂಚ, 5ರಿಂದ ಕೂಡಿದ್ದು ಪ್ರಪಂಚ. ಹೀಗೆ ಪ್ರಪಂಚದ ವ್ಯವಸ್ಥೆಯನ್ನು ಅಮ್ಮ ಮಾಡಿಕೊಳ್ತಾಳಲ್ವಾ. ಹಾಗಾದರೆ ಪ್ರೇತ ಅಂದರೆ ಅದು. ಈಗ ಮೂಲಭೂತ ಸ್ಥಿತಿಯಿಂದ ಹೊರಟು ಪ್ರಪಂಚದ ಸ್ಥಿತಿ ಅಂದರೆ ಸೃಷ್ಟಿಯಾದ ಮೇಲೆ ಯಾವ ಸ್ಥಿತಿಗೆ ಬಂದು ತಲುಪಿದ್ದಾವೆ ಅವೆಲ್ಲ ಮಧ್ಯಸ್ಥಿತಿ ಬಿಟ್ಟರೆ ತುದಿಯಲ್ಲ. ತುದಿ ಯಾವುದು ಆ ಪಂಚಮಹಾಭೂತಗಳಿಗೆ ಕೇಳಿದರೆ, ಎಲ್ಲಿಂದ ಬಂದವೋ ಅಲ್ಲಿಗೆ ತಲುಪಬೇಕಲ್ವಾ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬ ಹಾಗೆ ಪರಬ್ರಹ್ಮಸ್ವರೂಪಿಣಿ ಪರಿಪೂರ್ಣಳಾದವಳು ಅಮ್ಮ. ಅಲ್ಲಿಂದ ಬಂದವು ಅಲ್ಲಿಗೆ ತಲುಪಬೇಕು, ಅದು ಪ್ರಕೃಷ್ಟ ಸ್ಥಿತಿ. ಅಲ್ಲಿಂದ ಹೊರಟು ಮಧ್ಯದಲ್ಲಿ ಪ್ರಪಂಚದಲ್ಲಿರುವುದು ಅದಕ್ಕೆ ಪ್ರೇತಃ, ಮತ್ತು ಅಲ್ಲಿಗೆ ತಲುಪುವುದು. ಹಾಗಾದರೆ ಪ್ರೇತ ಅಂದರೆ ಇಲ್ಲಿ ಪರಮ ಪೂಜ್ಯರಾದ ಪಂಚಮಹಾಭೂತ ದೇವತೆಯನ್ನು ಹೊಗಳಿದ್ದು ಅವರನ್ನೇ ಆಸನವನ್ನಾಗಿ ಮಾಡಿಕೊಳ್ತಿದ್ದಾಳೆ ಅಮ್ಮ. ಹಾಗೆಯೇ ಪಂಚಬ್ರಹ್ಮಸ್ವರೂಪಿಣಿ. ಹೌದು, ಶ್ರೀಮಚ್ಛಂಕರಾಚಾರ್ಯರು ಸೌಂದರ್ಯ ಲಹರಿ ಎನ್ನುವುದನ್ನು ಲೋಕಕ್ಕೆ ಕೊಟ್ಟರಲ್ಲ, ಅಲ್ಲೊಂದು ಪರಿಕಲ್ಪನೆ ಏನು? ಅಮ್ಮ ಕುಳಿತದ್ದಲ್ಲಿ ಒಂದು ಮಂಚದ ಮೇಲೆ, ಮಂಚದ ಹಲಗೆ 4 ತತ್ವಗಳನ್ನು ತನ್ನೊಳಗೆ ಸೇರಿಸಿಕೊಂಡ 5ನೇದು ಯಾವುದದು? ಸದಾಶಿವ ತತ್ವ. ಆ ಸದಾಶಿವ ಎನ್ನುವುದು ಮಂಚದ ಹಲಗೆಯಾದರೆ 4 ಕಾಲುಗಳು ಯಾರು? ಶ್ರೀ ಹರಿ ಹರ ಬ್ರಹ್ಮ ರುದ್ರರೇ 4 ಕಾಲುಗಳು. ಆ 4 ತತ್ವಗಳಿಂದ ಕೂಡಿದ 5ನೇ ಸದಾಶಿವ ತತ್ವ ಎಂಬ ಹಲಗೆ ಗಟ್ಟಿಯಾಗಿ ಕಾಲುಗಳ ಮೇಲೆ ಕುಳಿತಿದೆ. ಇಂಥ ಆಸನವೇ ಪಂಚಬ್ರಹ್ಮಾಸನ. ಅದರ ಮೇಲೆ ಅಮ್ಮ ಕುಳಿತು ಪಂಚಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ ಎಂಬ ಪರಿಕಲ್ಪನೆ ನಮಗೆ ಲಲಿತಾ ಸಹಸ್ರನಾಮದ ಸಿಕ್ಕಿತಲ್ವಾ. ಎಲ್ಲ ಲಲಿತಾ ಸಹಸ್ರನಾಮದ ಸಿಕ್ಕಿತು ಎಂಬುದಾಗಿ ನಾವು ಚಿಂತಿಸ್ತಾ ಇದ್ದೇವೆ. ಸತ್ಯ, ಲಲಿತಾ ಸಹಸ್ರನಾಮ ಎಲ್ಲಿಂದ ಸಿಕ್ಕಿತು? ಅದಕ್ಕೆ ಇಷ್ಟು ಪೀಠಿಕೆ. ಲಲಿತಾ ಸಹಸ್ರನಾಮದ ಉಗಮ ಹೇಗಾಯಿತು? ಇಂಥ ದಿವ್ಯ ಸಭೆಯಲ್ಲಿ ಅಮ್ಮ ರಾರಾಜಿಸುತ್ತಾ ಇರುವ ಹೊತ್ತಿಗೆ ಅಮ್ಮನ ಬಲಮಗ್ಗುಲಿನಲ್ಲಿ ಪರಿವಾರ ದೇವತೆ ಇರಿದ್ದಾರೆ. ಕೆಲವರು ಸೇನಾನಿಗಳು. ಅಮ್ಮನ ಯುದ್ಧದಲ್ಲಿ ಅಮ್ಮ ಮಾಡಬೇಕಾದ ಧರ್ಮಯುದ್ಧ ಸಂಕಲ್ಪದಿಂದಲೇ ಆಗುತ್ತದೆ. ಅದು ಮೇಲ್ನೋಟಕ್ಕೂ ಅಮ್ಮನ ನಾಟಕ. ಅದಕ್ಕೆ ಬೇಕಾದ ಸೇನಾನಿ ರೂಪದಲ್ಲಿರುವ ಕೆಲವು ದೇವಿಯರು ಸೇನಾನಿ ಪರಿವಾರ, ಮಂತ್ರಿಣೀ ರೂಪದ ಕೆಲವರು ಮಂತ್ರಿಣೀ ಪರಿವಾರ, ಹಾಗೆ ಇನ್ನೊಂದು ಪರಿವಾರ ಉಂಟು, ವಶಿನಿ ವಾಗ್ವಾದಿನಿ ಮೊದಲಾದ ವಾಗ್ದೇವತೆಯರ ಪರಿವಾರ. ಅಮ್ಮ ಒಮ್ಮೆ ತನ್ನ ಬಲಮಗ್ಗುಲಲ್ಲಿ ಕುಳಿತಂಥ ವಶಿನಿ ವಾಗ್ವಾದಿನಿ ಮೊದಲಾದ ವಾಗ್ದೇವತೆಯರನ್ನು ಮುಗುಳ್ನಗುತ್ತಾ ನೋಡಿದರು. ಅಮ್ಮ ನೋಡಿದ್ದಷ್ಟೇ, ಆ ನೋಟದಲ್ಲೇ ಸಕಲವೂ ಇತ್ತಾದದ್ದರಿಂದ ಹಿಂದು ಮುಂದು ನೋಡದೆ ಅಮ್ಮನಿಗೆ ನಮಸ್ಕರಿಸಿ ಎದ್ದ ವಶಿನಿ ವಾಗ್ವಾದಿನಿ ಮೊದಲಾದ ವಾಗ್ದೇವತೆಯರು ಏನು ಮಾಡಿದರು? ಅವರೇನೂ ಮಾಡಲಿಲ್ಲ, ಎಲ್ಲ ಆಯಿತು. ಏನು? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ತಮಗೆ ತಿಳಿಯದ ಹಾಗೆ ಮನಸ್ಸಿನಲ್ಲಿ ಪೂರ್ವ ಸಿದ್ಧತೆ ಇಲ್ಲದೆ ವಾಗ್ದೇವತೆಯರ ಬಾಯಿಯಿಂದ ಬಂದಂಥ 1000 ನಾಮಗಳೇ ಮಂತ್ರವಾಣಿಗಳು. ಯಾಕೆ ಮಂತ್ರವಾಣಿ ಹೇಳಿದ್ದು? ವೇದ ಒಬ್ಬ ಮನುಷ್ಯ ಬರೆದದ್ದಲ್ಲ. ಆ ಪರಬ್ರಹ್ಮ ತನ್ನ ಸಂಕಲ್ಪದಿಂದಲೇ ಋಷಿಗಳ ಮನೋಮಂಡಲದಲ್ಲಿ ಯಾವುದನ್ನು ಹುಟ್ಟಿಸಿ ಅವರ ಬಾಯಿಂದ ಹೊರಗೆ ಹೊಮ್ಮಿಸ್ತಾರೆ, ಅವುವೇ ವೇದವಾಣಿಗಳು. ಅದಕ್ಕೆ ಅಪೌರುಷೇಯ ವಾಣಿ ಹೇಳ್ತಾರೆ. ಲಲಿತಾ ಸಹಸ್ರನಾಮ ಅದುವೇ, ಅದಕ್ಕೆ ಸಮಾನ ಅಲ್ಲ, ಅದುವೇ. ಲಲಿತಾ ಸಹಸ್ರನಾಮ ವೇದವಾಣಿಯೇ. ಕಾರಣ ಪುರುಷ ನಿರ್ಮಿತವಾದದ್ದು ಅಲ್ಲ. ವಶಿನಿ ವಾಗ್ವಾದಿನಿ ಮೊದಲಾದ ವಾಗ್ದೇವತೆಯರ ಬಾಯಿಯಿಂದ ಅಮ್ಮ ಬರಿಸಿದ
ಲೋಕವನ್ನು ಭರಿಸುವ ಶಕ್ತಿಯುಳ್ಳ ಮಂತ್ರಗುಚ್ಛ ಲಲಿತಾ ಸಹಸ್ರನಾಮ ಎಂಬ ಒಂದು ಸತ್ಯ ನಮಗೆ ತಿಳಿದಾಗ್ತದೆ. ಮುಂದೆ ನೋಡಿ, ಅಗಸ್ತ್ಯರ ಭಾಗ್ಯ ಇರಲಿಕ್ಕೆ ಕೋಟಿ ಕೋಟಿ ಮಾನವರಿರುವ ಪ್ರಪಂಚ ಇದು. ಅಂಥದ್ರಲ್ಲಿ ಅವರ ಭಾಗ್ಯ, ಆ ಅಮ್ಮನ ಪರಿವಾರ ದೇವತೆಯರಾದ ವಶಿನಿ, ವಾಗ್ವಾದಿನಿ ಮೊದಲಾದ ವಾಗ್ದೇವತೆಯರು ಸರ್ವಮಹಾದೇವಿ ಸ್ವಾಮೀಜಿಯವರನ್ನು ಅನುಗ್ರಹಿಸಿದ್ರಿಂದ ಅವರಿಗೆ ಆ ಜ್ಞಾನವು ಪ್ರಾಪ್ತವಾಗಿ ಆ ಪುಣ್ಯಾತ್ಮರಿಂದ ನಮಗಿವತ್ತು ಲಲಿತಾ ಸಹಸ್ರನಾಮವು ಪ್ರಾಪ್ತವಾಗ್ತಾ ಉಂಟು. ಆದ್ದರಿಂದ ಇದನ್ನು ಲೋಕಕ್ಕೆ ಕೊಟ್ಟಂಥ ಋಷಿಗಳು ವಶಿನಿ, ವಾಗ್ವಾದಿನಿ ಮೊದಲಾದಂಥ ಋಷಿಕಾಹ, ಜೊತೆಗೆ ಅಗಸ್ತ್ಯ ಭಗವಾನ್ ಋಷಿ. ಇಂಥ ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದು ದೃಷ್ಟಿಯಿಂದ ನೋಡಿದರೆ ನಮ್ಮ ಜೀವನಕ್ಕೆ ಬೇಕಾದ ಒಂದೊಂದು ವಿಚಾರಗಳು ಸಿಗ್ತವೆ. ಸತ್ಯ, ದೇವರ ಪೂಜೆಗೆ ಉಪಯೋಗಿಸುವ ಮಂತ್ರಗಳು ಅಂದರೆ ವೇದ ಮತ್ತು ಇಂಥ ಸ್ತೋತ್ರಗಳು, ಇವುಗಳೆಲ್ಲ ಯಾಕೆ ಬೇಕು? ದೇವರನ್ನ ಮೆಚ್ಚಿಸಲಿಕ್ಕೆ, ಅವ್ರನ್ನ ಹೊಗಳಲಿಕ್ಕೆ, ಪೂಜಿಸಲಿಕ್ಕೆ ಬೇಕು ಅಲ್ವಾ? ಹೌದು. ಅಷ್ಟೇ ಅಲ್ಲ, ಅದರೊಳಗೆ ಒಂದು ತತ್ವ ಇರ್ತದೆ, ತಿರುಳಿರ್ತದೆ. ಸಮಾಜಕ್ಕೆ ಅಂದರೆ ಪ್ರಪಂಚಕ್ಕೆ ಸಂದೇಶವಿರ್ತದೆ. ಶ್ರೀಮತ್ ಶಂಕರಡೆ ಮೊದಲಾದ ಆಚಾರ್ಯತ್ರಯರು ಯಾಕೆ ಅಷ್ಟೆಲ್ಲ ಸ್ತೋತ್ರಗಳನ್ನು ಕೊಟ್ಟರು? ದೇವರನ್ನ ಪೂಜಿಸಲಿಕ್ಕೂ ಹೌದು, ಜೀವನ ಕ್ರಮವನ್ನು ತಿಳಿಸ್ಲಿಕ್ಕೂ ಹೌದು. ಹಾಗಾದರೆ ಲಲಿತಾ ಸಹಸ್ರನಾಮದಿಂದ ನಮಗೆ ಸಿಗುವಂಥ ಸುಂದರ ಸಂದೇಶ ಏನು ಕೇಳಿದರೆ, ಈಗ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳೇ ಇದ್ದರೂ ಈಗ ಒಂದೆರಡು ಮೂರನ್ನು ಮಾತ್ರ ನೋಡುವಷ್ಟು ನಮ್ಮ ದೃಷ್ಟಿಯನ್ನು ಚಿಕ್ಕದು ಮಾಡಿಕೊಳ್ಳುವುದು. ದೃಷ್ಟಿ ದೊಡ್ಡದಾದರೆ ಹೆಚ್ಚು ಸಿಕ್ಕಿಬಿಟ್ರೆ, ಈಗ ನಾವು ಇಲ್ಲಿ ಕೇಳಲಿಕ್ಕೆ ಬಂದದ್ದು ಅಮ್ಮನನ್ನು ನಮಗೆ ತೋರಿಸಿಕೊಳ್ಳಲಿಕ್ಕೆ ಬಂದಿದ್ದಾರಲ್ಲ ಅವರ ಅಮೃತವಾಣಿಯನ್ನು. ಹಾಗಾಗಿ ಬಹಳ ಚಿಕ್ಕದಾಗಿ ಹೇಳಬೇಕು ಹೇಳಿ. ಆದರೆ ಒಂದೆರಡು ಮೂರು, ಅದರಲ್ಲಿ ಒಂದು ಅಂಶವೇನು ಕೇಳಿದರೆ, ಅಮ್ಮ ಭಕ್ತಿಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ, ಭಕ್ತಿಗೆ ಒಲಿಯುವವಳು. ನಮಗೆ ಅಮ್ಮ ಎಂಬ ನೆನಪು ಬರುವ ಹಾಗೆ ಶಾರದಾ ಮಾತೆ, ರಾಮಕೃಷ್ಣ ಪರಮಹಂಸರು, ಅವರ ಶಿಷ್ಯರ ಸ್ವಾಮಿ ವಿವೇಕಾನಂದರು, ಅಮ್ಮನ ಒಂದು ಕುಟುಂಬ ನೆನಪಿಗೆ ಬರಲೇಬೇಕಲ್ವಾ? ಈ ಪರಮಹಂಸರು ಹೇಳುತ್ತಾರೆ, ಒಬ್ಬ ಮೂರ್ಖನ ಮುಂದೆ ಹಲಸಿನ ಹಣ್ಣನ್ನು ತಂದಿಟ್ಟರೆ ಓಡು ಬಂದ, ಕತ್ತಿಯನ್ನು ತಂದ, ಹಣ್ಣನ್ನು ಹೆಚ್ಚಿದ, ಬಿಚ್ಚಿದ, ತಿಂದ, ತೆಗೆದ. ಅನಂತರ ನೋಡ್ತಾನೆ, ಕೈ ತುಂಬ ಮೇಣೋ ಮೇಣ, ಅಂಟೋ ಅಂಟು, ಛೇ ಅಂತ ಹಣೆ ಮುಟ್ಕೊಂಡ್ರೆ ಹಣಿಯೂ ಮೇಣ, ಹಣಿಯೂ ಅಂಟು. ಆದರೆ ಜಾಣನ ಮುಂದೆ ಅದೇ ಹಲಸಿನ ಹಣ್ಣನ್ನು ತಂದಿಟ್ಟ ಆತ ಏನು ಮಾಡ್ತಾನೆ? ಮೊದಲ ಒಳಗೆ ಹೋಗ್ತಾನೆ, ಕೈಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆಯನ್ನು ಸವರಿಕೊಂಡು ಅಡುಗೆಯ ಮನೆಯಿಂದ ಈಚೆಗೆ ಬರ್ತಾನೆ, ಕತ್ತಿಯನ್ನು ತರ್ತಾನೆ, ಹಣ್ಣನ್ನು ಹೆಚ್ಚುತ್ತಾನೆ, ಬಿಚ್ಚುತ್ತಾನೆ, ತಿನ್ನುತ್ತಾನೆ, ತೇಗುತ್ತಾನೆ. ಕೈಯಲ್ಲಿ ಯಾವ ಮೇಣು ಇಲ್ಲ, ಅಂಟು ಇಲ್ಲ ಎಂಬ ತೃಪ್ತಿಯಿಂದ ಮುಂದಿನ ಕೆಲಸಕ್ಕೆ ಮುಂದೆ ಬರ್ತಾನೆ ಹೇಳಿ. ಆದರೆ ಪರಮಹಂಸರು ಹೇಳ್ತಾರೆ, ಯಾವಾತ ಪುಟ್ಟ ವಯಸ್ಸಿನಲ್ಲಿ ಬುದ್ಧಿ ಬೆಳೆಯುವ 6-7 ವರ್ಷಗಳೇ ಇರುವ ಆ ಹೊತ್ತಿನಲ್ಲೇ ಅವರ ತಾಯಿ ತಂದೆಯರು ಮಾಡಬೇಕಾದ ಕೆಲಸ ಅದೇನು? ಆ ಮಕ್ಕಳ ಮೈ ತುಂಬ ಭಕ್ತಿ ಎಂಬ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಅನಂತರ ಪ್ರಪಂಚವೆಂಬ ಪನಸ ಫಲವನ್ನು ಸೇವಿಸಲಿಕ್ಕೆ ಹೊರಟ್ರೆ ಪಾಪದ ಲೇಪವಿಲ್ಲ, ಪುಣ್ಯದ ಅಹಂಕಾರವಿಲ್ಲ. ಪಾಪದ ಲೇಪದ ಬಗ್ಗೆ ಎಷ್ಟು ಭಯ ಬೇಕೋ, ನಾನೇ ಮಾಡಿದೆ ಎಂಬ ನಮ್ಮನ್ನು ಕೊಲ್ಲಲಿಕ್ಕೆ ಬರುವ ಅಹಂಕಾರದ ಬಗ್ಗೆಯೂ ಅದಕ್ಕಿಂತ ಹೆಚ್ಚು ಭಯ ಬೇಕಾದ್ದರಿಂದ ಪಾಪ ಪುಣ್ಯಗಳೇ ಇಲ್ಲ. ಯಾಕೆ? ಭಕ್ತಿ ತೈಲದ ಲೇಪವಾಗಿದೆ. ಹಾಗಾದರೆ ಅದು ಬೇಕು ನಮಗೆ. ಅಮ್ಮ ಅದನ್ನು ಕೊಡ್ತಾಳೆ. ಆ ಭಕ್ತಿಯಿಂದ ನಾವು ಲಿಪ್ತರಾದರೆ ಅಮ್ಮ ಸಿಗುತ್ತಾಳೆ. ಭಕ್ತಿಗಮ್ಯ, ಭಕ್ತಿವಶ್ಯ ಎಂಬ ಪಾಠ ಸಿಕ್ಕಿತು. ಹಾಗೆ ಲಲಿತಾ ಸಹಸ್ರನಾಮದ ಇನ್ನೊಂದು ಪಾಠ ಏನು ಕೇಳಿದರೆ, ನಾವು ದುರ್ಗಾ ಸಪ್ತಶತಿಯಲ್ಲಿ ಪ್ರಾರಂಭದಲ್ಲಿ ಆಮುಖದಲ್ಲಿ ಕಾಣುವಂಥ ಸನ್ನಿವೇಶ, ರಾಜ ವ್ಯಾಪಾರಿಗಳು ಸುಂದರವಾದ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದವರು ಅಮ್ಮನ ಕೃಪೆಗೆ ಪಾತ್ರರಾದವರು. ಯಾಕೋ ಏನೋ ಅಮ್ಮನ ಲೀಲೆ ಸಂಕಲ್ಪ ಏನಿತ್ತೋ ಗೊತ್ತಿಲ್ಲ, ರಾಜ ರಣದಲ್ಲಿ ಸೋತ, ವ್ಯಾಪಾರಿ ಹಣದಲ್ಲಿ ಸೋತಂಥ ಈ ಇಬ್ಬರು ಬೇರೆಯವ್ರ ಕಥೆ ಆಗಿಲ್ಲ, ಅವರು ಮನೆಯವರಿಗೆ ಬೇಡವಾಗಿ ಹೋದರು. ಮನೆಯವರೇ ಅವ್ರನ್ನ ಹೊರಹಾಕುವ ಸ್ಥಿತಿ ಬಂದಿತ್ತಾದ್ದರಿಂದ ದುಃಖಕ್ಕೊಳಗಾಗಿ ತಮ್ಮ ಊರಿಂದ ಹೊರಟ ರಾಜ ಸುರಥನೂ ವ್ಯಾಪಾರಿಯಾದ ಸಮಾಧಿಯು ಕಾಲು ಎಳ್ಕೊಂಡಲ್ಲಿಗೆ ಬಂದದ್ದು ಎಂಬ ಹಾಗೆ ಬಂದದ್ದೆಲ್ಲಿಗೆ? ಧರ್ಮಾರಣ್ಯಕ್ಕೆ. ಒಬ್ಬ ಮೊದಲು ಬಂದ, ಮತ್ತೊಬ್ಬ ಆಮೇಲೆ ಬಂದ, ಅಷ್ಟೇ ವ್ಯತ್ಯಾಸ. ಮೊದಲು ಬಂದವ ಸೇರಿಕೊಂಡದ್ದಲ್ಲಿ ಪೂಜ್ಯರಾದ ಸುಮೇಧಸ್ಸು ಎಂಬ ಅಮ್ಮನವರ ಪರಮಭಕ್ತರಾದ ಗುರೂಜಿಯವರ ಸನ್ನಿಧಾನದಲ್ಲಿ. ಅಲ್ಲಿ ಬಂದು ತನ್ನ ವಿಚಾರವನ್ನು ಹೇಳಿಕೊಂಡ ಹೊತ್ತಿಗೆ ಮತ್ತೆ ವ್ಯಾಪಾರಿ ಬರ್ತಾರೆ. ಅವರಿಬ್ಬರಲ್ಲಿ ಮಾತುಕತೆ, ಇಬ್ಬರ ಸಮಸ್ಯೆಯೂ ಒಂದೇ. ಆ ಗುರುಗಳ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ತಾರೆ. ಗುರುಗಳೇ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ಸ್ವಲ್ಪ ದಿವ್ಯ ದೃಷ್ಟಿಯಿಂದ. ಸುಮೇಧಸ್ಸು ನಕ್ಕರು. ಆ ನಗು ಮೂರ್ಖರ ನಗು ಅಲ್ವೇ ಅಲ್ಲ, ಮತ್ತು ಮಹಾತ್ಮರಿರ್ತಾರಲ್ಲ ಕಾರಣವಿದ್ದು ನಗು, ಅಂಥ ನಗುವ ಅದು ಅಲ್ಲ, ಅದರಾಚೆಗಿರುವ ವಿರಕ್ತ ಚಕ್ರವರ್ತಿಯ ನಗು ಅದು. ಹಾಗಾದರೆ ಯಾಕೆ ನಗುತ್ತಾರೆ ಕೇಳಿದರೆ, ನಗಲೇಬೇಕು, ನಗುತ್ತಾರೆ. ನಕ್ಕದ್ದಕ್ಕೆ ಕಾರಣವನ್ನು ಹೇಳ್ತಾರೆ. ಯಾಕೆ ನಗುತ್ತೇನೆ ಬಲ್ಲಿರ ರಾಜ ವ್ಯಾಪಾರಿಗಳೇ? ಯಾವ ಹೆಂಡತಿ ಮಕ್ಕಳಿಗೆ ನೀವು ಬೇಡವಾಗಿ ಹೋಗಿದ್ದೀರೋ ಅವರ ಕುರಿತು ನಿಮಗೆ ಇನ್ನೂ ಆಸ್ಥೆ, ಒಂದು ಕಾಳಜಿ ಉಳಿದುಕೊಂಡಿದೆ ಹೇಳಿ. ಆದರೆ ಇದಕ್ಕೇನು ಹೇಳೋಣ? ಹೌದಲ್ವ ಗುರುಗಳೇ? ಹಾಗಾದರೆ ಏನು ಹೇಳೋಣ? ನೀವೇ ಹೇಳಿ. ಅಲ್ಲಿಗೆ ತಂದರು ಅವರು. ಆಗ ಗುರುಗಳು ಹೇಳ್ತಾರೆ,
ಇದೆಲ್ಲ ಆಗಲೇಬೇಕು ಒಂದು ರೀತಿಯಲ್ಲಿ. ಯಾಕೆ ಗೊತ್ತಾ? ಪ್ರಪಂಚ ಇವತ್ತು ನಿಂತದ್ದು ಯಾವುದರ ಮೇಲೆ? ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ. ಇವತ್ತು ಪ್ರಪಂಚ ಮಹಾಮಾಯೆಯ ಮೇಲೆ ನಿಂತಿದೆ. ಗುರುಗಳೇ, ಮಾಯೆ ಅಂದರೆ ಯಾವುದು? ಆಗ ಗುರುಗಳು ಇಷ್ಟುದ್ದದ ಅಮ್ಮನ ವರ್ಣನೆಯನ್ನು ಮಾಡಿದ್ರಲ್ವ, ಅದನ್ನು ನಾವೀಗ ನೆನಪಿಸ್ಕೊಂಡ್ರೆ ಸಾಂದರ್ಭಿಕವಾಗಿ ನೆನಪಿಗೆ ಬರುವುದು ಏನು ಕೇಳಿದರೆ, ಕೆಲವು ಗೊಲ್ಲರು ಹಸುಗಳನ್ನು ಕಾಯ್ತಾ ಇದ್ದರು. ಇದ್ದಕ್ಕಿದ್ದಾಗೆ ಪ್ರವಾಹ ಹೆಚ್ಚಾಯಿತು. ಆ ಹೊತ್ತಿನಲ್ಲಿ ಪಕ್ಕದ ನದಿ ಉಕ್ಕಿ ಹರಿಯುವಾಗ ಒಬ್ಬ ಗೊಲ್ಲ ಅಷ್ಟು ದೂರ ನೋಡ್ತಾನೆ, ಕಪ್ಪು ಬಣ್ಣದ್ದು ಏನೋ ತೇಲ್ಕೊಂಡು ಬರ್ತಾ ಉಂಟು. ಹಾಗೆ ಜಾರಿದ ಯಾರಿಗೂ ಗೊತ್ತಾಗದಿದ್ದಾಗೆ ಜಾರಿ ಬಂದ. ಅಂದಾಜಾಯಿತು ಅಷ್ಟು ದೂರದಲ್ಲಿ ಬರ್ತಾ ಇದೆ. ಈಗ ಹತ್ತಿರಕ್ಕೆ ಬಂದ, ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಯಾರ ಮನೆಗೋ ಪ್ರವಾಹದ ನೀರು ನುಗ್ಗಿ ಕಂಬಳಿಯಿಂದ ಸುತ್ತುವರಿಯಲ್ಪಟ್ಟ ಕಂಬಳಿಯಿಂದ ಸುತ್ತುವರಿಯಲ್ಪಟ್ಟ ಮರದ ಪೆಟ್ಟಿಗೆಯನ್ನು ಆ ನೀರು ಎಳ್ಕೊಂಡು ಬರ್ತಾ ಇದೆ. ಇದನ್ನು ಹಾರಿ ಹಿಡಿದು ಆಚೆ ದಡಕ್ಕೆ ತಲುಪಿಬಿಟ್ರೆ ಗೊಲ್ಲರ ಸಹವಾಸವೇ ಬೇಡ ಎಂಬುದಾಗಿ ಯೋಚಿಸಿದ. ಮುಂದೆ ಬಂದ, ಹಾರಿದ, ಹಿಡಿದ, ತೆಗೆದುಕೊಂಡು ಮೇಲಕ್ಕೆ ಬಂದ. ಯಾರು ಹೇಳಿದ್ದು? ಒದ್ದಾಡ್ತಾ ಇದ್ದ ನೀರೊಳಗೆ. ಇದಿಷ್ಟನ್ನೂ ಇವನ ಮಿತ್ರನೊಬ್ಬ ಗಮನಿಸ್ತಿದ್ದ. ಅವನು ತಿಳಿದದ್ದು ಯಾರಿಗೂ ಗೊತ್ತಿಲ್ಲ ಹಾಗೆ ನಾನು ಬಂದದ್ದು. ಇವ ಜಾರದ ಹಾಗೆ ಅಷ್ಟೇ ಹಿಂದಕ್ಕೆ ಅವನು ಬರ್ತಿದ್ದ, ಇವನಿಗೆ ಗೊತ್ತಿಲ್ಲ. ಇವನು ಅವನ ಮೇಲೆ ಕರುಣೆಯಿಂದ ಕೂಗಿ ಕರೆದು ಹೇಳ್ತಾನೆ, ಮಿತ್ರ, ಆ ಪೆಟ್ಟಿಗೆ ಏನನ್ನೋ ಹಿಡ್ಕೊಂಡಿದೆಯಲ್ಲ, ಅದನ್ನು ಬಿಡಪ್ಪ, ಪೆಟ್ಟಿಗೆ ಹಾಗೆ ಕಾಣ್ತಾ ಉಂಟು, ನೀನಾದರೂ ಮೇಲೆ ಬದುಕಿದರೆ ಬೆಲ್ಲವನ್ನು ಬೇಡಿ ತಿನ್ಬೋದು. ಆಗ ಆತ ಹೇಳ್ತಾನೆ, ಮಿತ್ರ ಕೂಗ್ಕೊಂಡಲ್ಲೇ ಕೂಗ್ತಾ ಹೇಳ್ತಾನೆ, ಮಿತ್ರ, ಕಂಬಳಿಯಿಂದ ಸುತ್ತುವರಿಯಲ್ಪಟ್ಟಂಥ ಒಂದು ಪೆಟ್ಟಿಗೆ ಎಂಬುದಾಗಿ ತಿಳಿದು ಧನದ ದಾಹದಿಂದ ಹಿಡಿಬೇಕೆಂಬುದಾಗಿ ಕೈ ಹಾಕಿದ್ದು ಹೌದು. ಹಿಡಿದ ಮೇಲೆ ಗೊತ್ತಾಯಿತು ಇದು ಕಂಬಳಿಯೂ ಅಲ್ಲ, ಪೆಟ್ಟಿಗೆಯೂ ಅಲ್ಲ, ಇದು ಕರಡಿ ಅಂತ. ಈಗ ನಾನು ಬಿಡಬೇಕಂದ್ರೆ ಇದು ನನ್ನನ್ನು ಬಿಡುತ್ತಿಲ್ಲ, ಏನು ಮಾಡಲಿಯಪ್ಪ ಅಂತ ಕೂತ್ಕೊಳ್ತಾ ಇದ್ದಾನೆ. ಇದು ಒಬ್ಬ ಗೊಲ್ಲನ ಕಥೆಯಷ್ಟೇ ಅಲ್ಲ, ಮತ್ತು ನಮ್ಮ ಹೆಚ್ಚಿನವರ ಕಥೆ, ಎಲ್ಲರ ಅಂತಲ್ಲ, ಹೆಚ್ಚಿನವರ ಕಥೆ ಓದು. ಯಾಕೆ? ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದ ಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ಭಗವತಿ ಮಾಯಾದೇವಿಯು ಕೆಲವೊಮ್ಮೆ ಜ್ಞಾನಿಗಳ ಮನಸ್ಸನ್ನು ಎಳೆದು ಮೋಹಕ್ಕೆ ಸೇರಿಸಿ ಬಿಟ್ಟುಬಿಡ್ತಾಳೆ. ಹಾಗಾದರೆ ಗೊಲ್ಲನ ಪಾಡೇನು, ನಮ್ಮಂಥ ಸಾಮಾನ್ಯರ ಪಾಡೇನು, ಮಹಾತ್ಮರ ಪಾಡೇನು, ಎಲ್ಲವೂ ಒಂದೇ. ಅದಕ್ಕೆ ನಮಗಿರುವ ದಾರಿ ಏನು? ಆ ಅಮ್ಮನ ಕಥೆಯಿಂದ ಈಚೆಗೆ ಬಂದು ಲಲಿತಾ ಸಹಸ್ರನಾಮದ ಒಳಗೆ ಪ್ರವೇಶಿಸಿ ಹೇಳಬೇಕಂದ್ರೆ ನಮಗಿರುವುದೊಂದೇ ಮಾರ್ಗ. ತಾಮುಪೈಹಿ ಮಹಾರಾಜ ಶರಣಂ ಪರಮೇಶ್ವರೀಂ. ಸುಮೇಧಸ್ಸು ರಾಜ ವ್ಯಾಪಾರಿಗಳಿಗೆ ಹೇಳಿದಾಗೆ ಆ ಮಹಾಮಾಯಾದೇವಿಗೆ ನಾವು ಶರಣು ಬರಬೇಕು. ಅದೇ ಕಥೆಯನ್ನೇ ಮಾರ್ಕಂಡೇಯರು ಜೈಮಿನಿ ಮುದ್ರಾ ಶಿಷ್ಯರಿಗೆ ಹೇಳಿದರು. ಹಾಗಾದರೆ ಆ ಮಾಯೆಗೆ ಶರಣು ಬರಬೇಕು. ಅಲ್ಲ, ಅದು ಸರಿ, ಈ ಮಾಯೆಗೆ ಅಷ್ಟು ಶಕ್ತಿಯನ್ನು ಕೊಟ್ಟದ್ದು ಯಾರು? ಇನ್ಯಾರು ಕೊಡ್ತಾರೆ? ಮಾಯೆ ಅಂದರೆ ಬೇರೆ ಯಾರೂ ಅಲ್ಲ. ಮತ್ತೆ ಮಾಯಾ ತಿರುಗಿಸಿದ್ರೆ ಅದೇ ಪದವನ್ನು ಮಾಯಾ ತಿರುಗಿಸಿ ಹೇಳಿದರೆ ಯಾವಳು ಮಾ ಲಕ್ಷ್ಮೀದೇವಿಯೋ ಅವಳೇ ಮಾಯಾ. ಮಾ ಅಂದರೆ ಲಕ್ಷ್ಮೀದೇವಿ ಅಲ್ವಾ? ಮಾ ಅಂದರೆ ಲಕ್ಷ್ಮೀದೇವಿ, ಮಾಧವ ಅಂದರೆ ಲಕ್ಷ್ಮೀಪತಿ ಶ್ರೀ ಮಹಾವಿಷ್ಣು. ಹಾಗಾದರೆ ಮಹಾಮಾಯೆ ಮಹಾಲಕ್ಷ್ಮಿ ವಿಷ್ಣುಪತ್ನಿ ಎಲ್ಲ ಒಂದೇಯಾ? ಅದು ನಿಮಗೆ ಗೊತ್ತಲ್ವಾ? ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ವೈಷ್ಣವಿಯಾದ ಜಗದಂಬಿಕೆ ಮಹಾಲಕ್ಷ್ಮಿಯನ್ನು ಹೊಗಳುವುದು ಹಾಗೆ ಅಲ್ವಾ? ಹಾಗಾದರೆ ಅವಳೇ ಮಾಯಾದೇವಿ. ಅವಳಿಗೆ ಶರಣು ಬಂದರೆ ರಾಮಕೃಷ್ಣ ಪರಮಹಂಸರು ಹೇಳಿದ ಹಾಗೆ, ನಿನಗೆ ನನ್ನ ಅಮ್ಮ ಅಪ್ಪ ಮಹಾಕಾಳಿ ಶ್ರೀ ಮಹಾಕಾಲೇಶ್ವರ ಅವರ ಕುಟುಂಬದ ಕೂಡಿಕೊಂಡವರು ಬೇಕಾ? ಪ್ರಾಮಾಣಿಕವಾಗಿ ಅಳು. ಮಗು ಪ್ರಾಮಾಣಿಕವಾಗಿ ತನಗೆ ಬೇಕಾದದಕ್ಕೆ ಅಳುತ್ತದಲ್ಲ, ಹಾಗೆ ಅತ್ರೆ ಆ ನನ್ನಮ್ಮನನ್ನು ನನ್ನಪ್ಪನನ್ನು ತೋರಿಸಿಕೊಡುವ ಶ್ರೇಷ್ಠ ಗುರುವನ್ನು ನಿಮ್ಮ ಮನೆಗೆ ಆ ಜಗದಂಬಿಕೆ ಜಗನ್ನಾಥ ಕಳಿಸ್ಕೊಡದೇ ಇದ್ದರೆ ಮತ್ತು ನಾನು ಹೇಳ್ದಾಗ ಕೇಳ್ತೀನಿ, ನೀವು ಹೇಳಿದಾಗ ನಾನು ಕೇಳ್ತೇನೆ. ಘಂಟಾ ಘೋಷವಾಗಿ ಪರಮಹಂಸರು ಒಂದು ಕಾಲದಲ್ಲಿ ಹೇಳಿದ್ದು ಇವತ್ತಿಗೂ ಈ ಹೊತ್ತಿಗೆ ಸತ್ಯವಾಯಿತು ನೋಡಿ. ನಮಗೆ ಆ ತುಡಿತ ಮಾತ್ರ ಬೇಕು. ಅಷ್ಟಿದ್ದರೆ ಅಮ್ಮನ ದರ್ಶನವನ್ನು ಮಾಡಿಸಲಿಕ್ಕೆ ನಾ ಮುಂದೆ ತಾ ಮುಂದೆ ಎಂಬುದಾಗಿ ಕರೆದರೂ ಬರುವರು, ಕರೆಯದೆಯೂ ಬರುವರು. ಹಾಗಾದರೆ ಇಷ್ಟೂ ವಿಚಾರಗಳನ್ನು ನೆನಪಿಸಲಿಕ್ಕೆ ಕಾರಣವೇನು? ಲಲಿತಾ ಸಹಸ್ರನಾಮದಲ್ಲಿ ಇದಕ್ಕೆ ಪೂರಕವಾದ ನಾಮ ಸಿಕ್ಕಿತು. ಮಹಾಮಾಯಾಯೈ ನಮಃ. ಅವಳೇ ಮಾಯಾದೇವಿ. ಅವಳು ಇಷ್ಟಪಟ್ಟರೆ ಪರದೆ ಬದಿಗೆ ಸರಿಯುತ್ತದೆ. ಧರ್ಮಾರಣ್ಯದಲ್ಲಿ ವಾಸ ಮಾಡುವ ಸೀತಾ ರಾಮಲಕ್ಷ್ಮಣರು ಕಣಿವೆಯ ಒಳಗೆ ಹೋಗುವಾಗ ಒಬ್ಬರ ಹಿಂದೆ ಒಬ್ಬರು ಹೋಗ್ತಾ ಇದ್ರಂತೆ. ಹಿಂದೆ ಇರುವ ಲಕ್ಷ್ಮಣನಿಗೆ ಮುಂದೆ ಇರುವ ಶ್ರೀರಾಮದೇವರನ್ನು ನೋಡಬೇಕೆಂಬ ಆಸೆ. ಮಧ್ಯದಲ್ಲಿ ಸೀತಮ್ಮ ಅಡ್ಡವಾಗಿರ್ತಿದ್ರು, ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಯಾವಾಗ ಸೀತಮ್ಮನವರೇ ಇಷ್ಟಪಟ್ಟು ಬದಿಗೆ ಬರ್ತಾ ಇದ್ರೋ ಆಗ ಲಕ್ಷ್ಮಣನಿಗೆ ಅಣ್ಣದೇವ ಪೂರ್ತಿ ಕಾಣ್ತಾ ಇದ್ದ, ಸೀತಾರಾಮಚಂದ್ರ ಆನಂದವಾಗ್ತಿತ್ತು. ಪರಮಹಂಸರು ಹೇಳ್ತಾರೆ, ಇದರ ಅರ್ಥವೇನು ಕೇಳಿದರೆ, ಲಕ್ಷ್ಮಣನಂಥ ಮಕ್ಕಳಾದ ಭಕ್ತರು ಆದ ನಮಗೆ ಶ್ರೀರಾಮನಂಥ ಸಕಲ ದೇವರ ದರ್ಶನವಾಗಬೇಕಾ?
ಮಾಯಾಸ್ವರೂಪಿಣಿಯಾದ ಸೀತಮ್ಮನವರೇ ಇಷ್ಟಪಟ್ಟು ಬದಿಗೆ ಬರಬೇಕು ಅಂದರೆ ಮಾಯೆ ಎಂಬ ಪರದೆಯನ್ನು ಅವರೇ ಬದಿಗೆ ಸರಿಸಬೇಕು. ಬಿಟ್ಟರೆ ನಾವು ಸರಿಸ್ತೇವೆ ಅಂತ ಹೊರಟ್ರೆ ಕೈಯಲ್ಲಾಗದ ಕೆಲಸ, ಪಾಪವನ್ನು ಪಡೆಯುವುದಕ್ಕೆ ಮುಂದಾಗಬೇಕಾಗುತ್ತದೆ. ಹಾಗಾದರೆ ಶರಣು ಬಂದರೆ ಪರದೆಯನ್ನು ಸರಿಸಿದ್ರೆ ಅಮ್ಮ ಕಾಣುತ್ತಾಳೆ. ಅಮ್ಮ ಕಂಡ ಮೇಲೆ ಬೇಕಾದ್ದೆಲ್ಲ ಸಿಗುತ್ತದೆ ಎಂಬ ಪಾಠ ಲಲಿತಾ ಸಹಸ್ರನಾಮದ ಒಂದು ನಾಮದಲ್ಲಿ ಇಷ್ಟೇ ಅಲ್ಲ, ಇನ್ನೂ ಎಷ್ಟು ಹೊತ್ತು ಯೋಚಿಸುವಷ್ಟು ಸಿಗ್ತದೆ ಹೇಳಿ. ಆದರೆ ಅದಕ್ಕೆ ಹೇಳಿದ್ದು ಅದು ಮನುಷ್ಯರು ಬರೆದದ್ದಲ್ಲ, ಅಪೌರುಷೇಯವಾದಂಥ ವಾಣಿ. ಇಂಥ ಲಲಿತಾ ಸಹಸ್ರನಾಮದಲ್ಲಿ ನಾವೀಗ ಲಲಿತಾ ಸಹಸ್ರನಾಮದ ಮಂಗಳಕ್ಕೆ ಒಂದು ಹೇಳುವುದು, ನೀವೆಲ್ಲ ಕಾಣುವ ಹಾಗೆ ಚಕ್ರದ ವಿಚಾರ ಸಾಕಷ್ಟು ಚೆನ್ನಾಗಿ ನಮಗೆ ಅಲ್ಲಿ ಜ್ಞಾನಕ್ಕೆ ಸಿಗ್ತದೆ. ಆದರೂ ಒಂದು ಯೋಗ್ಯ ಗುರುಗಳ ಮೂಲಕವೇ ಅದನ್ನು ನಾವು ತಿಳಿದುಕೊಳ್ಬೇಕು. ನಾವಾಗಿ ಪುಸ್ತಕವನ್ನು ಓದಿ ತಿಳಿಯುವುದು ಅದು ಬೇರೆ. ಪುಸ್ತಕವನ್ನು ಓದಿ ಪಡೆದಂಥ ವಿದ್ಯೆಗಿಂತಲೂ ಗುರುಮುಖೇನ ಬಂದ ವಿದ್ಯೆಗೆ ಹೆಚ್ಚು ಶಕ್ತಿ ಇರುವಂತಹದ್ದು. ಹಾಗಾಗಿ ಹೇಳ್ತೇವಷ್ಟೇ. ಏನು ಚಕ್ರಗಳ ಬಗ್ಗೆ ಅಲ್ಲಿ ಉತ್ತಮವಾದ ಪರಿಕಲ್ಪನೆ ನಮಗೆ ಸಿಗ್ತದಲ್ವಾ. ನೋಡಿ, ವಿಶುದ್ಧಿ ಚಕ್ರ ನಿಲಯ ಇತ್ಯಾದಿ ಒಂದು 8-9-10 ನಾಮಗಳನ್ನ ಗಮನಿಸಿ. ಅಮ್ಮ 6 ಚಕ್ರಗಳಲ್ಲಿ ಇರ್ತಾಳೆ, ಅದನ್ನು ದಾಟಿ 7ನೇ ಚಕ್ರಕ್ಕೆ ಬಂದು ಕುಳಿತುಕೊಳ್ತಾಳೆ. ಅಂದರೆ ಆ ಅನುಭವ ಸಾಧನೆಯನ್ನು, ಅವಳ ಅನುಗ್ರಹದಿಂದ ಸಾಧನೆಯನ್ನು ಮಾಡಿರುವ ಭಕ್ತರಿಗೆ ಸಿಗುವಂತಹದ್ದು. ಆಗ ಹೇಗೆ ಕಾಣ್ತಾಳೆ ಕೇಳಿದ್ರೆ, ಒಂದು ಚಕ್ರದಲ್ಲಿ ಕುಳಿತಾಗ ಒಂದು ಹೆಸರು, ಒಂದು ಬಣ್ಣ, ಎಷ್ಟು ಮುಖ, 1ರಿಂದ ಹಿಡಿದು 6 ಮುಖಗಳವರೆಗೆ ಒಂದೊಂದು ಚಕ್ರದಲ್ಲಿ ಒಂದೊಂದು ರೀತಿ. ಹಾಗೆ ಕೈಯಲ್ಲಿ ಒಂದೊಂದು ಚಕ್ರದಲ್ಲಿರುವಾಗ ಒಂದೊಂದು ರೀತಿ ಆಯುಧ, ಒಂದೊಂದು ಚಕ್ರದಲ್ಲಿರುವಾಗ ಒಂದೊಂದು ರೀತಿ ಪರಿವಾರ, ಒಂದೊಂದು ಚಕ್ರದಲ್ಲಿರುವಾಗ ಒಂದೊಂದು ನೈವೇದ್ಯವನ್ನು ಅಮ್ಮ ಇಷ್ಟಪಡ್ತಾಳೆ. ಒಂದೊಂದು ಚಕ್ರದಲ್ಲಿರುವಾಗ ನಮ್ಮ ಒಂದೊಂದು ದೇಹದ ಅಂಗಗಳಿಗೆ ದೇಹದ ಒಂದೊಂದು ಅಂಗಕ್ಕೆ ಅಭಿಮಾನಿನಿ ದೇವತೆಯಾಗಿದ್ದು ರಕ್ಷಣೆಯನ್ನು ಕೊಡ್ತಾಳೆ. ಒಂದೊಂದು ರೂಪದಲ್ಲಿರುವಾಗ ಒಂದೊಂದು ಕೆಲಸವನ್ನು ಮಾಡ್ತಾಳೆ ಎಂಬುದಾಗಿ ಒಂದೊಂದು ಚಕ್ರಕ್ಕೆ 10 ವಿಚಾರವನ್ನು ಹೇಳಿದರು. ಅದು ಪ್ರಾರಂಭ ಹೇಗೆ ಗೊತ್ತಾ, ವಿಶುದ್ಧಿ ಚಕ್ರದಿಂದ ಪ್ರಾರಂಭಿಸಿ ಕೆಳಗೆ ಇಳಿತಾ ಉಂಟು ವಿವರಣೆ. ವಿಶುದ್ಧಿ, ಅನಾಹತ, ಹಾಗೆ ಮಣಿಪೂರ, ಸ್ವಾಧಿಷ್ಠಾನ, ಮತ್ತೆ ಮೂಲಾಧಾರಕ್ಕೆ ಬರ್ತಾ ಉಂಟು. ಮತ್ತೆ ಆಜ್ಞಾಚಕ್ರಕ್ಕೆ ಏರಿ ಸಹಸ್ರಾರಕ್ಕೆ ಬರ್ತದೆ ವಿವರಣೆ. ಆಜ್ಞಾಚಕ್ರವೇ ಮೂಲಾಧಾರವೇ ಬುಡ ಆದ್ದರಿಂದ ಅದರ ಪ್ರಕಾರ ಹೇಳಬೇಕಂದ್ರೆ ನಿಮಗೆ ಸಣ್ಣ ಪರಿಕಲ್ಪನೆಯನ್ನು ಕೊಡುವ ಕಿಂಚಿತ್ ಪ್ರಯತ್ನ. ಮೂಲಾಧಾರಾಂಬುಜಾರೂಢ, ಮೂಲಾಧಾರದಲ್ಲಿ ಅಮ್ಮ ಇರುವಾಗ ಅವಳಿಗೆ ಸಾಕಿನ್ಯಂಬ ಅಂತ ಹೆಸರು. ಸಾಕಿನ್ಯಂಬ ಸ್ವರೂಪಿಣಿ. ಆಗ ಅವಳಿಗೆ 5 ಮುಖ, ಪಂಚವಕ್ತ್ರ. ಆಗ ಅವಳ ಕೈಯಲ್ಲಿ ಅಂಕುಶ ಮೊದಲಾದ ಆಯುಧಗಳಿರ್ತವೆ. ಅಂಕುಶಾದಿ ಪ್ರಹರಣ. ಅಮ್ಮನ ಸುತ್ತ ವರದಾ ಮೊದಲಾದ ಪರಿವಾರ ದೇವತೆ ಇರ್ತಾರೆ. ವರದಾದಿ ನಿಷೇವಿತ. ಆಗ ಅಮ್ಮನಿಗೆ ಇಷ್ಟವಾಗುವ ನೈವೇದ್ಯ ಮುಗ್ಧೌಧನ ಪ್ರೀತ ಚಿತ್ತ. ಅಮ್ಮನಿಗೆ ಇಷ್ಟವಾಗುವ ನೈವೇದ್ಯ ಆ ಚಕ್ರದಲ್ಲಿರುವಾಗ ಅದು. ಇಷ್ಟೆಲ್ಲ ರೂಪವನ್ನು ತೋರಿಸಿ ಆ ಪರಮಾನ್ನವನ್ನು ಮುದ್ಗೌಧನವನ್ನು ಸೇವಿಸ್ತಿರುವ ಅಮ್ಮ ನಮ್ಮ ಮೂಳೆಗೆ ಶಕ್ತಿಯನ್ನು ಕೊಡ್ತಾಳೆ. 1ನೇ ಚಕ್ರದಲ್ಲಿದ್ದಾಗ ಅಸ್ಥಿ ಸಂಸ್ಥಿತ, ಲೋಕಕ್ಕೆ ಕಲ್ಯಾಣವನ್ನು ಮಾಡ್ತಾಳೆ. ಹೀಗೆ ಇನ್ನು ನೀವು ಓದಿಕೊಂಡ್ರೆ 6 ಚಕ್ರದ್ದು ಗೊತ್ತಾಗ್ತದೆ. 7ನೇ ಚಕ್ರಕ್ಕೆ ಅಮ್ಮ ಬಂದಾಗ ಸಹಸ್ರದಲ ಪದ್ಮಸ್ಥ, ಆ ಸಹಸ್ರಾರವೆಂಬಂಥ ಚಕ್ರ ಕಮಲ ಚಕ್ರದಲ್ಲಿದ್ದಾಗ ಅಮ್ಮನದ್ದು ಎಲ್ಲ ರೂಪ, ಎಲ್ಲ ಬಣ್ಣ, ಅನೇಕ ಮುಖಗಳು, ಸಹಸ್ರಶೀರ್ಷ ವದನ, ಆ ರೀತಿ ಕೇಳಿದ್ದೀರಲ್ಲ. ಹಾಗೆ ಅದೇ ರೀತಿ ಅನೇಕ ಕಣ್ಣುಗಳು, ಅನೇಕ ಅಂಗಾಂಗಗಳಿಂದ ಕೂಡಿದಂಥ ಅಮ್ಮ, ಅನೇಕ ಆಭರಣಗಳು, ಅನೇಕ ಪರಿವಾರ, ಸರ್ವೌದನ ಪ್ರೀತ ಚಿತ್ತ. ನೀವು ಯಾವ ನೈವೇದ್ಯವನ್ನು ಕೊಟ್ಟರೂ ಆಗ ಇಷ್ಟಪಡ್ತಾಳೆ. ಹಾಗಾದರೆ ಒಂದೊಂದು ಚಕ್ರದಲ್ಲಿರುವಾಗ 6 ನೈವೇದ್ಯಗಳೇನೆಂಬುದನ್ನು ಲಲಿತಾ ಸಹಸ್ರನಾಮವನ್ನು ನೋಡಿ ಗುರುಮುಖೇನ ತಿಳಿಯಿರಿ. ಮತ್ತು 7ನೇ ಚಕ್ರದಲ್ಲಿ ಬಂದಾಗ ಸರ್ವಾಂತರ್ಯಾಮಿನಿಯಾಗಿ ಇರ್ತಾಳೆ ಎಂಬ ಪಾಠ ಸಿಕ್ಕಿತಲ್ಲ. ಅಷ್ಟನ್ನು ತಿಳಿದುಕೊಂಡು ಗುರುಮುಖೇನ ಸಾಧನೆಯನ್ನು ಮಾಡಿದರೆ, ನಾವು ಸಾಧನೆಯನ್ನು ಮಾಡುವವರು ಮೂಲಾಧಾರದಲ್ಲಿದ್ದಾಗ ಮೂಲಾಧಾರೈಕ ನಿಲಯ ಅಮ್ಮ ಕರುಣೆಯನ್ನು ತೋರಿ ನಮಗೆ ಸಹಾಯವನ್ನು ಮಾಡ್ತಾಳೆ. ಏನು ಗಂಟು ಬಿಡಿಸಿಕೊಡ್ತಾಳೆ. 1ನೇ ಗಂಟು ಬ್ರಹ್ಮಗ್ರಂಥಿ ವಿಭೇದಿನಿ, ಬ್ರಹ್ಮಗಂಟು ಬಿಚ್ಚಿ ಹೋಯ್ತು. ಮುಂದಕ್ಕೆ ಬರ್ತೇವೆ. ಸಾಧನೆ ಮಾಡ್ತಾ ಮುಂದಕ್ಕೆ ಬಂದರೆ ಸ್ವಾದಿಷ್ಠ, ಹಾಗೆ ಮಣಿಪೂರಾಂತರ್ದಿತ ವಿಷ್ಣು ಗ್ರಂಥಿ ವಿಭೇದಿನಿ. ಮಣಿಪೂರ ಚಕ್ರಕ್ಕೆ ಬಂದಾಗ 2ನೇ ಗಂಟನ್ನು ಅಮ್ಮ ಬಿಡಿಸಿಕೊಟ್ಲು, ಅದೇ ವಿಷ್ಣು ಗ್ರಂಥಿ. 6ನೆಯ ಆಜ್ಞಾಚಕ್ರಕ್ಕೆ ಸಾಧನೆಯ ಮೂಲಕ ತಲುಪಿದಾಗ 3ನೇ ಕೊನೆಯ ಗಂಟು ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ಎಂಬ ಗಂಟು. ಅದನ್ನು ಬಿಡಿಸಿಕೊಟ್ರೆ ಮುಂದೆ ಬಂದರೆ ಸಹಸ್ರಾರವನ್ನು ತಲುಪುತ್ತೇವೆ. ಅಲ್ಲಿ ಅಮ್ಮನೇ ಸರ್ವಸ್ವ. ಅಮ್ಮ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ, ಸಹಸ್ರಾರದ ಮೇಲೆ ಕುಳಿತ ಹಾಗೆ ಕಾಣುತ್ತದೆ. ಸುಧಾಸಾರ, ಅಮೃತ ಸಾರವನ್ನು ಕುಂಡಲಿನಿಯ ಒಳಗೆ ಎಲ್ಲ 72,000 ನಾಡಿಗಳೊಳಗೆ ಅವಳು ತುಂಬಿಸಿ ನಮ್ಮನ್ನು ಅಮೃತ ರಸಗಳಿಂದ ಕೂಡಿದ ಹಾಗೆ ಮಾಡ್ತಾಳೆ. ಅದುವೇ ಅಮ್ಮನ ಪ್ರಾತ್ಯಕ್ಷಿಕತೆ. ಅದನ್ನೇ
ಭಗವತ್ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಹೇಳುವುದು ಪರಬ್ರಹ್ಮ ಸ್ವರೂಪಿಣಿಯಾದ ಅಮ್ಮನ ಸಾಕ್ಷಾತ್ಕಾರವದು. ಆಗ ಅವಳು ಕುಂಡಲಿನಿ ಮೇಲಿದ್ಲು ಅಲ್ಲ, ಅವಳೇ ಕುಂಡಲಿನಿ. ಬಿಸತಂತು ತನೀಯಸಿ, ಕಮಲದ ಎಳೆಯ ದಂಟಿನ ಹಾಗೆ ಕಾಣ್ತಾಳೆ, ಪೀತವರ್ಣ. ಹಾಗಾದರೆ ಅಮ್ಮನ ಈ ಒಂದು ಪರಿಕಲ್ಪನೆ, ಅಮ್ಮನನ್ನು ಪಡೀಲಿಕ್ಕೆ ಬೇಕಾದ ವ್ಯವಸ್ಥೆಯೇ ಲಲಿತಾ ಸಹಸ್ರನಾಮ. ಯಾವ ಮಟ್ಟಕ್ಕೆ ಬಂದು ತಲುಪ್ತೇವೆ ಕೇಳಿದರೆ, ಏನು ಪೀಠಿಕೆ ಮಾಡಿದು ಅಲ್ಲಿಗೆ ಬರ್ತೇವೆ. ವಿದ್ಯಾ ಸಮಸ್ತಾಸ್ತವ ದೇವಿ ಭೇದಾ ಸ್ತ್ರೀಯ ಸಮಸ್ತಾ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈತತ್ ಕಾತೆ ಸ್ತುತಿಸ್ತವ್ಯ ಪರಾಪರೋಕ್ತಿ. ಅಮ್ಮ, ಎಲ್ಲೆಲ್ಲಿಯೂ ನಿನ್ನನ್ನು ಕಾಣ್ತಾ ಕಾಣ್ತಾ ಈಗ ಯಾವ ಮಟ್ಟಕ್ಕೆ ಬಂದೆ ನಿನ್ನ ಅನುಗ್ರಹದಿಂದ, ದೇವರ ಸರ್ವರ ಸಮೂಹವನ್ನು ನಿನ್ನೊಳಗೆ ಧರಿಸಿ ನಿನ್ನ ಅನುಗ್ರಹದಿಂದ ಎಲ್ಲಿಗೆ ತಲುಪದೆ ಕೇಳಿದರೆ, ಧ್ಯಾನಧ್ಯಾತೃಧ್ಯೇಯ ರೂಪಾಯೈ ನಮಃ. ಅಮ್ಮ, ಇವತ್ತು ಸತ್ಯದ ಅರಿವಾಯಿತು. ನನ್ನ ಧ್ಯಾನಕ್ಕೆ ಉಪಾಸ್ಯಳಾದ ಧ್ಯೇಯವೂ ನೀನೇ, ಧ್ಯಾನವನ್ನು ಮಾಡುತ್ತಿದ್ದ ಧ್ಯಾತೃವೂ ನಾನೇ, ನಿನ್ನನ್ನು ನನ್ನನ್ನು ಜೋಡಿಸಿದ ಧ್ಯಾನವೂ ನಾನೇ. ಇನ್ನು ಯಾರಿಗೆ ಪೂಜೆ ಮಾಡುವುದು? ಆ ಮಟ್ಟಕ್ಕೆ ನಾವು ತಲುಪಬೇಕು. ಶಿವಶಕ್ತಿ ಐಕ್ಯ ರೂಪಿಣಿ ನಮಃ. ಅದು ನಮ್ಮ ಅನುಭವದ ಅಮೃತವಾಣಿಯಾಗಿ ಬರಬೇಕು. ಅದನ್ನು ಭರಿಸುವ ಶಕ್ತಿ ಆ ಗುರುಮಾತೆಯವರಿಗೆ ಉಂಟು. ಗುರುಮಾತೆಯವರು ಅಂದರೆ ಈಗ ಹೇಳಿದ ಹಾಗೆ ಅಮ್ಮನ ಬಗ್ಗೆ ತಿಳಿಸ್ಕೊಳ್ಳಲಿಕ್ಕೆ ಬಂದರು ಅಷ್ಟೇ ಅಲ್ಲ, ಸಾಕ್ಷಾತ್ ಆ ಮಾತೆಯೇ, ಜಗನ್ಮಾತೆಯೇ ಗುರುಮಾತೆಯ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಅತಿಶಯೋಕ್ತಿ ಎಂಬುದಾಗಿ ಭಾವಿಸಬೇಡಿ. ಕಾರಣ ಅವರ ದಿವ್ಯ ಸನ್ನಿಧಾನಕ್ಕೆ ನಾವು ಒಂದು 2-3 ಬಾರಿ ಹೋಗಿ ಬರುವ ಸಂಕಲ್ಪ ಅವರದ್ದಿತ್ತು, ಅಲ್ಲಿಯ ದೇವತೆಯರದ್ದಿತ್ತು, ನಮ್ಮ ಕೈಯಲ್ಲಿದ್ದದ್ದಲ್ಲ. ಹೋಗಿ ಒಂದು ಗಿರಿಜಾ ಕಲ್ಯಾಣಕ್ಕೆ ಮತ್ತೊಂದು ಬಾರಿ ಗಾಯತ್ರಿ ಹೋಮಕ್ಕೆ ಹೋಗಿ ಬಂದಾಗ ನಮಗೆ ಸಿಕ್ಕ ಅನುಭವ ಏನಂದರೆ, ಅಮ್ಮ ಯಾವುದೇ ಗ್ರಂಥವನ್ನು ಓದಿಯಲ್ಲ, ಜಗನ್ಮಾತೆಯ ಸಂಪೂರ್ಣ ಅನುಗ್ರಹದಿಂದ ದಿವ್ಯ ಧ್ಯಾನ ಶಕ್ತಿಯನ್ನು, ದಿವ್ಯ ಜ್ಞಾನವನ್ನು ಪಡೆದಿದ್ದಾರೆ. ಅವರು ಪೂಜಿಸುವಂಥ ದೇವರಿಗೆ ಅಲ್ಲಿ ಅವರು ಇಟ್ಟ ಹೆಸರು ನೋಡಿ, ಕರುಣಾಕ್ಷಿ ಪಾರ್ವತಿ ಅಮ್ಮನವರು, ಕರುಣಾಕರೇಶ್ವರ ಶಿವ. ಅಂಥ ತಾಯಿ ತಂದೆಯರ ಮುದ್ದು ಮಕ್ಕಳು ಸಿದ್ಧಿಬುದ್ಧಿ ಮಹಾಗಣಾಧಿಪತಿಗೆ ಶಿವಚೈತನ್ಯ ಸ್ವರೂಪಿ, ಸರ್ವಚೈತನ್ಯ ಸ್ವರೂಪಿ, ಜೊತೆಗೆ ಸುಬ್ರಹ್ಮಣ್ಯ. ಅಮ್ಮನಿಗೆ ದರ್ಶನ ಕೊಟ್ಟ ನಾಗದೇವರ ಒಂದು ಆಜ್ಞೆಯ ಪ್ರಕಾರ ಅಮ್ಮ ಹುತ್ತದೊಳಗೆ ನಾಗದೇವರ ಪ್ರತಿಷ್ಠಾಪನೆ ಮಾಡಿದ ಅನಿರ್ವಚನೀಯವಾದ ದೇವಿಯರ ಸನ್ನಿಧಾನ. ಹಿಂದೆ ನವಗ್ರಹಕ್ಕೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಸ್ಥಾನ. ಅಂಥ ಸರ್ವಶ್ರೇಷ್ಠತೆಯಿಂದ ಕಂಗೊಳಿಸುವ ಶ್ರೀಧರ ಪರ್ವತ, ಶ್ರೀಧರ ಸ್ವಾಮೀಜಿಯವರ ಸಂಪೂರ್ಣ ಅನುಗ್ರಹವನ್ನು ಪಡೆದವರ ಅಮ್ಮ. ಶ್ರೀಧರ ಸ್ವಾಮೀಜಿಯವರ ರುಚಿ ಶಿವಮೊಗ್ಗದ ನಮಗೆಲ್ಲ ಸಿಕ್ಕಿದೆ ಅಲ್ವಾ? ಇವತ್ತು ನಾವು ಏನನ್ನು ಒಂದು ಮೆಗಾನ್ ಆಸ್ಪತ್ರೆ ಎಂಬುದಾಗಿ ಕಾಣ್ತೇವೆ. ಹೊರಗಡೆ ಇದ್ದ ಚೌಡೇಶ್ವರಿ ಜನರಿಗೆಲ್ಲ ಹೆದರಿಕೆಯನ್ನು ಉಂಟು ಮಾಡ್ತಾ ಇದ್ಲು ಎಂಬ ಒಂದು ಭ್ರಮೆ ಇರ್ಬೋದು ಜನರಿಗಿದ್ದಾಗ. ಶ್ರೀಧರ ಸ್ವಾಮೀಜಿಯವರು ಬೇಕೆಂಬುದಾಗಿ ಅವರಿಗೆ ಏನಾಗುತ್ತದೆ, ಶಿವಮೊಗ್ಗಕ್ಕಾಗಿ ವಾಹನದಲ್ಲಿ ಬರುವಾಗ ಆಗುಂಬೆಯ ಹತ್ತಿರ ವಾಹನಕ್ಕೆ ಸ್ವಲ್ಪ ತೊಂದರೆ ಆಗುತ್ತದೆ, ಅವರಿಗೆ ಸಣ್ಣ ಪುಟ್ಟ ಪೆಟ್ಟಾಯಿತು. ಭಕ್ತರು ಹೇಳಿದ್ದಕ್ಕೆ ಆಸ್ಪತ್ರೆಗೆ ಬಂದರು ಬಿಟ್ಟರೆ ಅವರಾಗಿ ಅಲ್ಲ. ವೈದ್ಯಾಲಯದಲ್ಲಿ ಚಿಕಿತ್ಸೆಗಾಗಿ ಅವ್ರನ್ನ ಕೂರಿಸಿದ್ರೆ ಎಲ್ಲಿ ಕೂರ್ತಾರೆ? ಆಸ್ಪತ್ರೆ ತುಂಬ ಓಡಾಡಿ ಎಲ್ಲ ವೈದ್ಯರು ಹೇಳಿದರು, ನಮಗೆಲ್ಲ ಸಮಸ್ಯೆ ಇಲ್ಲ, ಒಂದೇ ಸಮಸ್ಯೆ, ಚೌಡೇಶ್ವರಿ ಹೆದರಿಸ್ತಾಳೆ ಎಂಬುದಾಗೊಂದು ಭಯ ಉಂಟು. ಹೌದಾ? ಹೊರಗೆ ಬಂದು, ತಾಯಿ ನೀನು ಕರುಣಾಮೂರ್ತಿಯಮ್ಮ, ಅವ್ಯಾಜ ಕರುಣಾಮೂರ್ತಿ ನಮಃ, ನಿಷ್ಕಪಟವಾದ ಕಾರುಣ್ಯವನ್ನು ತೋರೋಳಲ್ವ ತಾಯಿ, ಹೆದರಿಸಬಾರದು ಎಂಬುದಾಗಿ ಹೇಳಿ ದಯವಿಟ್ಟು ಒಳಗೆ ಸಾನ್ನಿಧ್ಯವನ್ನು ಪಡೆದುಕೋ ಎಂಬುದಾಗಿ ಬೇಡಿದ್ದಕ್ಕೆ ಇವತ್ತು ಅಮ್ಮ ಒಳಗೆ ಬಂದು ಕುಳಿತು ಆದಿಪರಾಶಕ್ತಿ ಶ್ರೀ ಚೌಡೇಶ್ವರಿ ಆಗಿದ್ದಾಳೆ. ಹೀಗೆ ಮಾಡಿಸಿದ ಶ್ರೀಧರ ಸ್ವಾಮೀಜಿಯವರು. ನಾವು ಮೊನ್ನೆಯಷ್ಟೇ ಕೇಳಿದ್ದೇವೆ, ಮಂಗಳೂರಿನ ಕದ್ರಿ ಬಿಜಯ್ ಅಲ್ಲೊಂದು ಭದ್ರಕಾಳಿ ದೇವಸ್ಥಾನ, ಅದರ ಹಿನ್ನೆಲೆ ಏನು? ಶುಕ್ರವಾರದ ದಿವಸ ಹೂವಿನ ಪರಿಮಳ, ಗೆಜ್ಜೆ ಸದ್ದು ಕೇಳ್ತಾ ಇತ್ತು. ಅನಂತರ ಶ್ರೀಧರ ಸ್ವಾಮೀಜಿಯವರಲ್ಲಿ ಬಂದು ಚಾತುರ್ಮಾಸಕ್ಕೆ ಕುಳಿತಾಗ ಇಲ್ಲಿ ಅಮ್ಮನ ಸಾನ್ನಿಧ್ಯ ಉಂಟು, ಅಮ್ಮನ ದೇವಸ್ಥಾನ ಆಗಬೇಕೆಂಬುದಾಗಿ ಹೇಳಿದ್ದಕ್ಕೆ ಇವತ್ತಲ್ಲಿ ಮಂಗಳೂರಿನ ಕದ್ರಿಯ ಪಕ್ಕದ ಬಿಜಯಲ್ಲಿ ಭದ್ರಕಾಳೇಶ್ವರಿ ದೇವಸ್ಥಾನವಾಗಿದೆ. ಇದು ಯೋಗೇಶ್ವರ ಮಠ ಎಂಬ ಹೆಸರನ್ನು ಕೂಡಿದೆ. ಇಷ್ಟೆಲ್ಲ ಮಾಡಿದ ಶ್ರೀಧರ ಸ್ವಾಮೀಜಿಯವರ, ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರ ಎಲ್ಲ ಜಗತ್ತಿಗೆ ಅಮ್ಮನವರನ್ನು ತೋರಿಸಿಕೊಟ್ಟ ಸುಮೇಧಸ್ಸಿನಿಂದ ಹಿಡಿದು ಎಲ್ಲ ಮಾರ್ಕಂಡೇಯಾದಿ ಮಹನೀಯರ ಸಂಪೂರ್ಣ ಸ್ವರೂಪವನ್ನೇ ಎತ್ತಿ ಬಂದಿರುವಂಥ ತಾಯಿ. ಇವರಿಗೆ ನಾವು ಶರಣು ಬಂದು ಅವರ ಹತ್ರ ಏನು ಬೇಡಿಕೊಳ್ಳುವ ಕೇಳಿದರೆ, ಜ್ಞಾನಿ ಒಬ್ಬ ಶಿಷ್ಯರನ್ನೆಲ್ಲ ಕರೆದು ತೀರ್ಥಯಾತ್ರೆಗೆ ಹೋಗಿ ಬನ್ನಿ ಮಕ್ಕಳೇ, 5 ಜನನ ಕರೆದು ಹೇಳಿದ್ದು, ಒಂದು ಕಡ್ಡಿಯನ್ನು ಕೊಟ್ಟದ್ದು ಅಳತೆ ಮಾಡಿ, ನೀವು ಇದನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಬನ್ನಿ, ಎಲ್ಲೆಲ್ಲಿ ತೀರ್ಥ ಉಂಟು ಮುಳುಗಿಸ್ತಲ್ಲಿ, ಸರೋವರವೋ ಸಮುದ್ರವೋ ನದಿಯೋ, ಹಾಗೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದು ಎಲ್ಲಿ ಕಡ್ಡಿಯನ್ನು ಕೊಡಿ. ಚಿಗುರಲೇ ಇಲ್ವಾ, ಉದ್ದ ಆಗಲೇ ಇಲ್ವಾ? ಇದರ ಅರ್ಥ ಗೊತ್ತಾಯ್ತಾ ಶಿಷ್ಯರೇ ಎಂಬುದಾಗಿ ಕೇಳ್ತಾರೆ. ಏನಂದರೆ, ಕೆಲವು ಮನುಷ್ಯರು ನಾವು ಹಾಗೆ ತೀರ್ಥಯಾತ್ರೆಗೆ ಹೋಗ್ತೇವೆ, ಮೊದಲು ಎಷ್ಟು ಉದ್ದ ಇದ್ದೇವೋ ಅಷ್ಟೇ ಉದ್ದ, ಮೊದಲೇನು ಒಣಗಿದ್ದೋ ಹಾಗೆ ಒಣಗಿಕೊಂಡದ್ದೇ ಬಿಟ್ಟರೆ ಚಿಗುರುವುದಿಲ್ಲ. ಹಾಗಾದರೆ ನಮ್ಮನ್ನು ಚಿಗುರಿಸಬೇಕಾ, ನಾವು ಸ್ವಲ್ಪವಾದರೂ ಉದ್ದವಾಗಬೇಕಾ? ಚಿಗುರಿಸಿದಂಥವರೇ ಬೇಕು. ಶ್ರೀಧರ ಪರ್ವತದಲ್ಲಿ ಎಷ್ಟೆಷ್ಟು ಗಿಡಗಳು, ಬಳ್ಳಿಗಳು, ಮರಗಳು ಚಿಗುರಿವೆ ಅಲ್ಲ, ಎಷ್ಟೆಷ್ಟು ಭಕ್ತರ ಜ್ಞಾನ ಭಕ್ತಿ ವೈರಾಗ್ಯಗಳು ಚಿಗುರಿ ಬೆಳೆದಿವೆಯೋ ಗೊತ್ತಿಲ್ಲ.
ಹಾಗಾಗಿ ಬೆಳೆಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅದನ್ನು ನಮ್ಮಲ್ಲಿ ಹುಟ್ಟಿಸಿ ಬೆಳೆಸಲಿ ಎಂಬುದಾಗಿ ಸೆರೆಗೊಡ್ಡಿ ಬೇಡುತ್ತಾ ಸದ್ಗುರು, ಸತ್ತನ್ನು ತೋರಿಸಿಕೊಡುವ ಸಚ್ಚಿದಾನಂದ ಘನಸ್ವರೂಪಿಣಿಯಾದ ಅಮ್ಮನನ್ನು ತೋರಿಸಿಕೊಡುವ ಸದ್ಗುರು ಮಾತಿಗೆ ನಮನವನ್ನು ಸಲ್ಲಿಸ್ತಾ ಅವರ ಅಮೃತವಾಣಿಯನ್ನು ಕೇಳುವ ಆ ಸದ್ಗುರು ಸಹಿತವಾದ ಸರ್ವಮಾದೇವಿ ಸ್ವಾಮೀಜಿಯವರು ಯಾವ ಜಗದಂಬಿಕೆಯಲ್ಲಿದ್ದಾರೆ ಅವರಲ್ಲಿ ಆರೋಗ್ಯ ಆಯುಷ್ಯಾದಿ ವಾಸುದೇವ ಭಟ್ರವರಿಗೆ ಪೂಜ್ಯ ಮಾತಾಜಿಯವರಿಂದ ಒಂದು ಗೌರವ ಸಮರ್ಪಣೆ.